ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಧ್ಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿನ್ನೆ ದಿವಸ ನಾವು ಮಾತು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ನೋಡಿದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಆ ಕುರಿತು ನಾವು ಎಚ್ಚರದಿಂದಿದ್ರೆ ನಮ್ಮ ಎನರ್ಜಿನ ನಾವು ಬಹಳ ಸೇವ್ ಮಾಡೋದು ಸಾಧ್ಯ. ಒಬ್ಬ ಮನುಷ್ಯ ತನಗೆ ತಿಳಿದೋ ತಿಳಿಲಾರ್ದೋ ಮಾತಿನ ಮೂಲಕ ಬಹಳಷ್ಟು ಎನರ್ಜಿನ ಖರ್ಚು. ನಾವು ಕೇವಲ ಧ್ಯಾನ ಮಾಡೋದೊಂದೇ ನಮ್ ಗುರಿ ಅಂತ ನಾವು ತಿಳ್ಕೊಂಡಿರ್ಬೋದು. ಅಥವಾ ಫಾರ್ ಎಕ್ಸಾಂಪಲ್ ಒಂದು ನಿಮ್ಗೆ ಜಾಬ್ ಮಾಡೋರ್ದು, ಬಿಸ್ನೆಸ್ ಮಾಡೋರ್ದು, ಅಗ್ರಿಕಲ್ಚರ್ ಅವ್ರದ್ದು ಒಂದು ಎಕ್ಸಾಂಪಲ್ ಕೊಡ್ತೇನೆ. ವರ್ಷ ಪೂರ್ತಿ ಏನೋ ಅರ್ನ್ ಮಾಡ್ತಾರೆ ಅವರು, ಸ್ಯಾಲರಿಯಿಂದನೋ ಬಿಸ್ನೆಸ್ ನಿಂದನೋ ಅಥವಾ ಇದ್ರಿಂದ. ಅದಕ್ಕೆ ತಕ್ಕಂಗ ಬಜೆಟ್ ಹಾಕಿರ್ತಾರೆ. ಆ ಇನ್ಕಮಿಗೆ ತಕ್ಕಂಗ ಬಜೆಟ್ ಹಾಕಿರ್ತಾರೆ. ಅದಕ್ಕಿಂತ ಜಾಸ್ತಿ ಹಾಕಿದ್ರು ಪ್ಲಾನಿಂಗ್ ಮಾಡಿ ಹಾಕಿ ಮತ್ತ ಅದನ್ನ ಯಾವಾಗ ಕೊಡೋದು ಏನ ಪ್ಲಾನಿಂಗ್. ಅಂದ್ರೆ ಇಲ್ಲಿ ಎಷ್ಟು ಇನ್ಕಮ್ ಬರಾಕತೈತೋ ಅಷ್ಟ ಔಟ್ ಗೋಯಿಂಗ್ ಅವ್ರ ಔಟ್ಲೆಟ್ ಇತ್ತು. ಹಂಗಾದ್ರೆ ನಾವು ಧ್ಯಾನ ಮೂಲಕ ಏನ್ ಶಕ್ತಿ ಗಳಿಸಾಕ್ತಿದೀವಿ ಇಲ್ಲಿವರೆಗಂತೂ ಯೋಚನೆ ಮಾಡಿಲ್ಲ. ಈಗ ಒಂದ್ ತಿಂಗಳಾದ ನಾವೆಲ್ಲರೂ ಧ್ಯಾನ ಮಾಡಿ ಧ್ಯಾನ ಮೂಲಕ ನಾವೇನ್ ಶಕ್ತಿ ಗಳಿಸ್ತೀವಿ, ಈ ಶಕ್ತಿ ಎಷ್ಟು ಬರಾಕೈತಿ ಮತ್ತೆ ಈ ಬಂದದ ಶಕ್ತಿ ನಾವು ಹಾಳು ಮಾಡಬೇಕು ಅನ್ ಸರಿಯಾಗಿ ಖರ್ಚು ಮಾಡಿ. ಈಗ ನಮ್ ಬಂದ ಇನ್ಕಮ್ ಹಾದಾಗ ಯಾರಿಗ್ ಬೇಕಾದವ್ರಿಗೆ ನಾವು ಕೊಟ್ಕೊಂತ ಹೋಗಂಗಿಲ್ಲ. ಹಂಗ ನಮ್ ಧ್ಯಾನ ಮೂಲಕ ಬಂದಂತ ಶಕ್ತಿಯನ್ನ ಇನ್ಮೇಲೆ ಅದನ್ನ ಸೇವ್ ಮಾಡ್ಕೊಳಕ್ ಕಲಿಬೇಕಲ್ಲ ನಾವು. ಆಯ್ತು ಇಷ್ಟು ದಿವಸ ಆಯ್ತು ಆ ಸೇವಿಂಗ್ಸ್ ಒಂದ್ ಕಲೆ ಕಲಿಬೇಕಲ್ಲ. ಇವತ್ತಿನಿಂದ ಮ್ಯಾಕ್ಸಿಮಮ್ ಮೌನ ಇರುವ ಮೂಲಕ ಆ ಸೇವಿಂಗ್ಸ್ ಅನ್ನ ನಾವು ಹೆಚ್ಚು ಮಾಡ್ಬೇಕು. ಮತ್ತೆ ಮೌನ ಇದ್ರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಎನರ್ಜಿ ಹೆಚ್ಚು ಆಗುತ್ತೆ. ಸೊ ಸೇವಿಂಗ್ಸ್ ಕೂಡ ಅದಕ್ಕೆ ಇಂಟ್ರೆಸ್ಟು ನಿಮ್ಗೆ ಜಮಾ ಆಗುತ್ತೆ, ಮೌನ ಇರುತ್ತೆ. ಆಮೇಲೆ ದಿನಕ್ಕೆ ಒಂದಿಲ್ಲ ಒಂದು ಒಳ್ಳೆ ಪುಸ್ತಕ ಓದ್ಬೇಕು. ಒಂದಷ್ಟು ಏನಾದ್ರೆ ನೀವು ದಿನಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ಓದ್ಬೇಕು, ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಕೇಳ್ಬೇಕು. ಅವಾಗ ನೀವು ಇನ್ಕಮ್ ಮತ್ತೆ ಜಾಸ್ತಿ ಮಾಡಿ. ಈಗ ನಾವು ಏನ್ ಕೇಳ್ತೀವಿ ಹೇಳ್ರಿ ಮುಂಜಾನೆ? ಈಗ ನಿನ್ನೆ ಮಾತಿನ ಮೂಲಕ ಎನರ್ಜಿ ನೋಡ್ಕೊಂಡಿದ್ವಿ, ಕಿವಿಯ ಮೂಲಕ ಇಷ್ಟೆಲ್ಲ ಮಾತು ಹೇಳ್ತಾರೆ ಚೆನ್ನ, ಇಷ್ಟೆಲ್ಲ ಇಷ್ಟು ಒಂದ್ ತಿಂಗಳ ನಾವು ಮಾತಾಡ್ಲಿಕ್ಕೆ. ಇದು ಯೂಟ್ಯೂಬ್ ನಾಗ ಯಾರೋ ಇನ್ನೂ ಓಪನ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ, ನಾವಂತೂ ಬಿಟ್ಟಿದ್ವಿ. ಅದೇ ನಾವು ಒಬ್ರಿಗೆ ಯಾರಿಗಾದ್ರೂ ಬೈದು ಮಾತಾಡಿದ್ರೆ ಅವತ್ತು ವೈರಲ್ ಆಗಿರ್ತದೆ. ಆದ್ರೆ ಇಂಥ ಒಳ್ಳೆ ಮಾತು ಮಾತಾಡಿದ್ರೆ ಅದು ಹಬ್ಬದು ಯಾವ ಸ್ಥಿತಿ ಒಳಗೈತಿ ನಿಮ್ಗೆ. ಅಂದ್ರೆ ನಾವು ಎಂಥದನ್ನ ಹಬ್ಬಸ್ತೀವಿ, ಅಂದ್ರೆ ಯಾವ ಮಾತು ನಮ್ ಕಿವಿಗೆ ಬಿದ್ದು ನಮ್ಮಲ್ಲೇ ಒಂದು ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತಾವೋ ಆ ಮಾತನ್ನ ಮತ್ತೆ ಇಟ್ಕೊಳಂಗಿಲ್ಲ ನಾವು. ಆಗಿಂದಾಗ ಲಗೇಜ್ ಇನ್ನೊಬ್ರ ಕಿವಿಗೆ ಹಾಕಿಬಿಡ್ತೀವಿ, ಮತ್ತೆ ಅವ್ರ ಕಡೆನೂ ಉಳಿಯಂಗಿಲ್ಲ. ಅವಾಗ ಅವ್ರು ಮತ್ತೊಂದು ಕಿವಿಗೆ ಹಾಕ್ತಾರೆ. ಸೊ ಆಗ ವೈರಲ್ ಆಯ್ತು. ಒಂದ್ ಅಂತ ಮಾತು ನಮ್ಗೊಂದು ವಿಪರೀತ ಸಂತೋಷನೂ ಕೊಡ್ತೀವಿ, ಮತ್ತ ಅದನ್ನ ಇನ್ನೊಬ್ರಿಗೂ ಹಾಕಿ. ಅದೇ ಒಳ್ಳೆ ಮಾತನ್ನ ನಾವು ಹಾಕ್ತೀವಿ, ಒಳ್ಳೆ ಮಾತನ್ನ ಅಷ್ಟು ಆಸಕ್ತಿಯಿಂದ ಕೇಳ್ತೀವಿ. ಈಗ ನೋಡ್ರಿ, ಇಬ್ರು ನೀವು ಮಾತಾಡ್ಕೊಂತ ಇರ್ತೀರಿ ಫ್ರೆಂಡ್ಸ್,
ಕಾಮನ್ ಮಾತ್ ಮಾತಾಡೋಕೆ ಜೋರಾಗಿ ಮಾತಾಡ್ತೀರಿ, ಮತ್ತೆ ಕಾಮನ್ ಆಗಿ ಕೇಳ್ತೀರಿ. ಅದ ಒಬ್ರು ಯಾರೋ ಏನೋ ಅಂದ್ರು, ನಿಮ್ಗ್ ಗೊತ್ತಲ್ರಿ ಅವರು ಹಂಗ ಇವ್ರು ಹಿಂಗ ಅಂತ ಹೇಳಿದ ಕೂಡ್ಲೆ ಆ ಮಾತು ನಿಧಾನನೂ ಮಾತಾಡ್ತೀರಿ, ಮತ್ತೆ ಇಡೀ ಮೈಯೆಲ್ಲ ಕಿವಿಯಾಗಿ ಕೇಳ್ತೀರಿ. ನೋಡ್ರಿ ಎಂತ ಮಾತು ಮೈಯೆಲ್ಲ ಕಿವಿಯಾಗಿ ಕೇಳ್ಬೇಕಾಗಿತ್ತು, ಬಟ್ ನೀವು ಎಂತ ಮಾತು ಮೈಯೆಲ್ಲ ಕಿವಿಯಾಗಿ. ಬುದ್ಧ ಮಹಾವೀರರು ಒಂದು ಶಬ್ದ ಉಪಯೋಗ ಮಾಡಿದ್ರು ತಮ್ಮ ಜೊತೆ ಇದ್ದು ತಮ್ಮ ಮಾತನ್ನ ಕೇಳುವಂತವ್ರಿಗೆ, ಶ್ರಾವಕ ಮತ್ತು ಶ್ರಾವಿಕ. ಶ್ರಾವಕ ಅಂದ್ರ ಅದರ ಡೆಫಿನಿಷನ್ ಜಿಸ್ಕ ಪೂರಾ ವ್ಯಕ್ತಿತ್ವ ಶ್ರವ ಹೋ, ಅಂದ್ರ ಇಡೀ ಶ್ರವ ಅಂದ್ರ ಕಿವಿ, ಶ್ರಾವಕ ಅಂದ್ರ ಕಿವಿಗೊಟ್ಟು ಕೇಳೋನು. ಹೆಂಗ್ ಕಿವಿಗೊಟ್ಟು ಕೇಳೋನು? ಜಿಸ್ಕ ಪೂರಾ ವ್ಯಕ್ತಿತ್ವ ಶ್ರವಾಹೋ, ಮೈ ಎಲ್ಲಾ ಕಿವಿಯಾಗಿ. ನೀವೇನಾರ ಅಂತದೊಂದ್ ಕತ್ಲೆ ಹೇಳಾಗ ಯಾರ ಬಗ್ಗೆ ಏನಾರ ಹೇಳಾಗ ಮೈ ಎಲ್ಲ ಕಿವಿಯಾಗಿ ಕೇಳಿಸ್ಕೊತಾರ. ಹಂಗ ಈ ಮಾತುಗಳನ್ನ ಮೈಯೆಲ್ಲ ಕಿವಿಯಾಗಿ ಕೇಳೋ. ನೆನ್ಪಿಟ್ಕೊಟ್ರಿ, ಇಂತಹ ಮಾತುಗಳನ್ನ ನಾವು ಮೈಯೆಲ್ಲ ಕಿವಿಯಾಗಿ ಕೇಳ್ತೀವಿ. ಶ್ರಾವಕ ಇಂಥ ಮಾತನ್ನ ನಾವು ಮೈಯೆಲ್ಲ ಕಿವಿಯಾಗಿ ಕೇಳಿಸ್ಕೊತೀವಿ. ನೆನ್ಪಿಟ್ಕೊಟ್ರಿ ಫ್ರೆಂಡ್ಸ್, ಯಾವ್ದಕ್ಕೆ ನಾವು ಖರ್ಚು ಮಾಡ್ತೀವಿ. ಎಕ್ಸಾಂಪಲ್ ಕೊಡಬಾರ್ದು ನಿಮ್ಗೆ ಇನ್ನೂ ಕೇಳಗಳು. ಗೊತ್ತನ್ರಿ ಆ ಹುಡುಗಿ ಹಿಂಗ, ಆ ಹುಡುಗನ್ ಅಥವಾ ಆ ಹುಡುಗ, ನೀವು ಅದನ್ನ ಏನ ರಸವತ್ತಾಗಿ ಯಾರೋ ಅಲ್ಲಿ ದೇವಸ್ಥಾನದ ಹತ್ರ ಅವರು ಎಲ್ಲೂ ನಿಂತು ಮಾತಾಡ, ಏನೋ ಒಂದು ರಸವತ್ತ. ಯಾಕ್ರಿ ನಿಮ್ಮ ಎನರ್ಜಿನ ಖರ್ಚು ಮಾಡ್ತೀರಿ? ಏನು ಅವಶ್ಯಕತೆ ಐತ್ರಿ? ಹೇಳ್ರಿ ನೋಡ್ರಿ, ಎಂಥದನ್ನ ಕೇಳ್ಬೇಕು, ಎಂಥದನ್ನ ಕೇಳಿದ್ರೆ ನಮಗ್ ಮೈಯೆಲ್ಲ ರೋಮಾಂಚನ ಆಗಿ ಶಕ್ತಿ, ಎಂಥದನ್ನ ಕೇಳಿದ್ರೆ ನಮ್ಗೆ ಒಳಗೆ ಆತ್ಮವಿಶ್ವಾಸ ತುಂಬತೈತೆ, ಎಂಥದನ್ನ ಕೇಳಿದ್ರೆ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಹುಮ್ಮಸ್ಸು ಬರ್ತದೆ, ಎಂಥದನ್ನ ಕೇಳಿದ್ರೆ ನಮ್ ಜೀವನಕ್ಕೆ ಒಂದು ನಿರ್ದಿಷ್ಟ ಶಕ್ತಿ ಕೊಡುವಂತ ಮಾತು, ನೆನಪು ಮಾಡಿದಾಗ ಒಂದ್ಸಲ ಅದು ಶಕ್ತಿ ಕೊಡುವಂತ ಮಾತಿರ್ತಾವ, ಅಂತದನ್ನ ನಾವು ಕೇಳ್ಬೇಕು. ಗಾಸಿಪ್ ಇಸ್ ಎ ಕ್ಯಾನ್ಸರ್ ಆಫ್ ಸೋಲ್. ಇನ್ನೊಬ್ಬರ ಬಗ್ಗೆ ಗಾಸಿಪ್ ಅಂದ್ರೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಮಾತಾಡೋದು ಆತ್ಮನ ಕ್ಯಾನ್ಸರ್. ನೆನ್ಪಿಟ್ಕೊಡ್ರಿ, ಮತ್ತೆ ಆತ್ಮನ ಕ್ಯಾನ್ಸರ್ ಬಂತು, ಸೂಕ್ಷ್ಮ ಶರೀರದ ಕ್ಯಾನ್ಸರ್ ಬಂತು, ಒಂದಿನ ಭೌತಿಕ ದೇಹದಾಗ ಕ್ಯಾನ್ಸರ್. ಆತ್ಮನಿಗೆ ಕ್ಯಾನ್ಸರ್ ಇತ್ತು. ಇನ್ನೊಬ್ಬರ ಬಗ್ಗೆ ಮಾತಾಡೋವಾಗ ಅಟ್ಲೀಸ್ಟ್ ನಮ್ಮ ಮನೆಯೊಳಗೆ ನಾವು ಫೈನಲ್, ನಮ್ ಜೊತೆಗೆ ನಾವು ಫೈನಲ್ ಮನೆಯೊಳಗೆ ನಮ್ಮ ಮಾತು, ನಾವು ಫ್ಯಾಮಿಲಿ ಲೀಡರ್ ಇರ್ದಿದ್ರೆ ನಮ್ಮ ಮಾತು ಕೇಳಿಲ್ಲ ಅಂತ ಇಟ್ಕೊಂಡು, ಬಟ್ ನಿಮ್ಮಷ್ಟಕ್ಕೆ ನೀವು ಹೇಳ್ಬೋದು ಫ್ಯಾಮಿಲಿ, ಯು ಹ್ಯಾವ್ ರೈಟ್ ಟು ಸೇ ಇಟ್. ಏನಂದ್ರೆ ಯಾರ ಕುರಿತಾದ್ರೂ ಯಾರೇ ಮಾತಾಡ್ಲಿಕ್ಕೆ ಬಂದ್ರೆ ಅವ್ರನ್ನಲ್ಲೇ ಬಹಳ ಕ್ಲೋಸ್ ಆಗಿದ್ರೆ ಆತ್ಮೀಯವಾಗಿ ಸ್ಟಾಪ್ ಮಾಡ್ರಿ. ಮತ್ತೊಮ್ಮೆ ಹೇಳಿಕ್ ಬಂದ್ರೆ ಒಂದ್ ಸ್ವಲ್ಪ ಕಡಕಂಗ್ ಹೇಳ್ರಿ, ಇಂಥದ್ ಮಾತಾಡ್ಬೇಡ್ರಿ. ಒಳ್ಳೇದ್ ಮಾತಾಡಿದ್ರೆ ನಮ್ಮನೊಳಗೆ ವೈಬ್ರೇಷನ್ ಇರ್ತದೆ, ಅಲ್ಲಿ ಬಂದ ಕೂಡಲೇ ಧ್ಯಾನ ಹತ್ತಬೇಕು, ಅಂತ ವೈಬ್ರೇಷನ್ ತುಂಬಿರ್ಬೇಕು. ಹತ್ತಕ್ಕಂದ್ರೆ ನಮಗ್ ಧ್ಯಾನ. ಸರ್ ಗತಿ ಕೊಡುದು ಕುಂತ್ರು ಮತ್ತ ನಮ್ಗ ಆ ಕಡೆ ಓಡಾಡ, ಯಾಕಂದ್ರೆ ಎಲ್ಲಿ ಕುಂತಲ್ಲೆಲ್ಲ ಅಂತ ತರಂಗಗಳನ್ನ ಬಿಟ್ಟಿದ್ ನೀವು.
ಎಲ್ಲಿ ಯಾವ ಚೇರ್ ಯಾವ ಸೋಫಾ ಎಲ್ಲಿ ಕೂಡ್ರಿ ಮನ್ಯಾಗ ಅಂತ ವೈಬ್ರೇಷನ್ ಹೋಗಿದಾವ. ಸೊ ಎಲ್ಲ ಕ್ಲೀನ್ ಆಗಿ ಅಲ್ಲಿ ಒಳ್ಳೆ ಪ್ರಕಂಪನ ತುಂಬ. ನೀವು ದೇವಸ್ಥಾನಕ್ಕೆ ಹೋಗ್ತೀರಿ, ವಿವೇಕಾನಂದ ರಾಕ್ ಟೆಂಪಲ್ ಹೋಗ್ತೀರಿ ಅಥವಾ ದೊಡ್ಡ ದೊಡ್ಡ ದೇವಸ್ಥಾನ ಹೋಗ್ತೀರಿ, ಅಲ್ಲಿ ಅಂತ ವೈಬ್ರೇಷನ್ ಅಲ್ಲಿ ಅಂತ ಶಕ್ತಿಯಿಂದ ತಪಸ್ ಮಾಡಿದವ್ರ ಆ ತರಂಗಗಳು ಇವತ್ತಿಗೂ ಅದಾವ. ನಿಮ್ ಮನೆಯೊಳಗು ಅಂತ ತರಂಗಗಳನ್ನ ತುಂಬ್ರಿ, ನಿಮ್ದು ನಾಳೆ ಅಂತದೊಂದು ಕ್ಷೇತ್ರ ಈ ಮನೆಯೊಳಗಿಂತವ್ರು ಇದ್ರಪ್ಪ. ಅದನ್ನ ಮಾಡ್ಕೊಳ್ಳೋರು ನೀವು. ಅದನ್ನ ಬಿಟ್ಟು ಮನೆಯೊಳಗ ನಾವು ಅಲ್ಲದ್ದು ಮಾತಾಡಿದ ಆ ಮನೆಯೊಳಗೆ ಯಾವತ್ತು ಮನಃಶಾಂತಿ ಇರ್ಲಿಕ್ಕೆ ಸಾಧ್ಯ. ಮನಃಶಾಂತಿ ಏನು? ನಿಮ್ಮ ಬೈ ಪ್ರಾಡಕ್ಟ್ ಅದು. ನಿಮ್ಮ ಇರುವಿಕೆಯ ಬೈ ಪ್ರಾಡಕ್ಟ್ ಮನಃಶಾಂತಿ. ಒಬ್ಬ ಮನಃಶಾಂತ ಇರೋ ವ್ಯಕ್ತಿ ಆ ಜಾಗದಾಗ ಕುಂತ ಹೋಗಿದ್ರೆ, ನೀವು ಆ ಜಾಗದಾಗ ಕುಂತ ನೋಡ್ರಿ, ಎಲ್ಲ ಎಷ್ಟ್ ಚಲೋ ಐತಪ್ಪ ಇಲ್ಲಿ ಅಂತ ಅನ್ಸುತ್ತೆ. ನನ್ ಕಣ್ಣಾರೆ ಕಣ್ಣಂತ ಒಂದು ಘಟನೆ ಹೇಳ್ತೀನಿ. ನಾನು ನಮ್ ಫ್ರೆಂಡು ಪ್ರಯಾಣ ಮಾಡ ಇಬ್ಬರು ಧ್ಯಾನಿಗಳು. ಒಂದ್ ಇನ್ಸಿಡೆಂಟ್ಲೆ ಆತನಿಗೆ ಭಯಂಕರ ಕೋಪ. ಭಯಂಕರ ಅಂದ್ರೆ ಒಂದು ಹೋಗಿ ಹೊಡೆದು ಬಿಡುವಷ್ಟು ಕೋಪ. ಆದ್ರೆ ಏನು ಮಾತಾಡಂಗಿಲ್ಲ, ಸುಮ್ಮ ಕ್ಲೋಸ್ ಕ್ಲೋಸ್. ಬಿಸಿಲಿನ ದಿವಸ ಹೋಗಿ ಇಳಿದು ಇಬ್ರು ಒಂದೊಂದ್ ಗ್ಲಾಸ್ ಶರ್ಬತ್ ಆಮೇಲೆ ಆ ಗ್ಲಾಸ್ ಹಿಂಗ್ ಹಿಡ್ಕೊಂಡು ಶರ್ಬತ್ ಆ ಮಾತಾಡುವಾಗ ಆ ಗ್ಲಾಸ್ನಾಗ ಆ ಕೋಪ ಎಲ್ಲ ಟಚ್ ಮಾಡಿದ್ರು. ಆ ಶರ್ಬತ್ ಕುಡಿಯೋವರೆಗೂ ಆ ಸಿಟ್ಟಿತ್ತಲ್ಲ ಒಳಗ, ಆ ಗ್ಲಾಸ್ ಹಿಡ್ಕೊಂಡು ಕುಡ್ದಿದ್ರು. ಜಸ್ಟ್ ಸಾವಧಾನ ಕುಡ್ದಿದ್ರು. ಬಟ್ ಆ ಗ್ಲಾಸಿಗೆಲ್ಲ ಆ ಎನರ್ಜಿ ಕಂಪ್ಲೀಟ್ ಪಾಸ್ ಆಗಿತ್ತು. ಅವ್ರಿಗೆ ಗೊತ್ತಿಲ್ಲ ಗ್ಲಾಸಿಗೆ ಪಾಸ್ ಆಗಿದೆ. ಇನ್ನು ನಾವು ದುಡ್ಡು ಕೊಡೋದ್ರೊಳಗ ಅವ್ನು ಗ್ಲಾಸ್ ಎತ್ತಿಡು ಹುಡುಗ ಬಂದ. ಅವ್ರಿಗೆ ಎಷ್ಟು ಮನಸ್ಸಿನಾಗ ಅಂದಿರಲ್ಲ, ಎಷ್ಟು ಜೋರ್ಲಿ ಅದನ್ನ ಗ್ಲಾಸ್ ಹೆಚ್ಚಕ್ಬೇಕಂತ. ಅಷ್ಟು 20 ಫೂಟ್ ದೂರ ಅವ್ನ್ ಹಿಡದ ಅವ್ನ್ ಎಲ್ಲಿಂದ ಏನು ಶಕ್ತಿ ಬಂತು ವೇಟರ್ಗ. ಆ ಗ್ಲಾಸಿಂಗ್ ಅವ್ ಅಷ್ಟ ಜೋರ್ಲಿ ಹಿಚಕಿದ, ಅದು ಸ್ಲಿಪ್ ಆಗಿ ಒಂದು 20 ಕಿಲೋಮೀಟರ್ ಸಾರಿ 20 ಫೂಟ್ ದೂರ ಹೊರಗೆ, ಫಾರ್ಚುನೇಟ್ಲಿ ಹೊರಗೆ ಯಾರಿಗ್ ಬಿಡಿಲಿಲ್ಲ. ಹೊರಗ ಆ ಇದ್ರ ರೋಡ್ ಮ್ಯಾಗ ಹಿಂಗ್ ಬಿದ್ರೆ ಗ್ಲಾಸ್ ಜೋರಂಗೆ ಸಪ್ಪಳ ಮಾಡಿ ಹೊಡಿದಲ್ದ ಪುಡಿ ಪುಡಿ ಆಗಿ. ನೋಡ್ರಿ ಒಂದ್ ಗ್ಲಾಸ್ ಹಿಚಿಕ್ ನೋಡ್ರಿ, ಅಷ್ಟು ದೂರ ಹೋಗ್ಬೇಕಂದ್ರೆ ಎಷ್ಟು ಪವರ್ಲಿ ಹಿಚ್ಕಿರ್ಬೇಕು. ನಮ್ ಗ್ಲಾಸ್ ಇಲ್ಲೇ ನಮ್ ನೋಡ್ರಿ, ಇಮ್ಯಾಜಿನ್ ಮಾಡಿ ನೋಡ್ರಿ. ಅದರ ಅರ್ಥ ಇದ್ ಮಾಡ್ಬೇಡ್ರಿ, ಬೇರೆ ಯಾವ ತರ ಹಿಚಿಕ್ ಸ್ಟೀಲ್ ನೋಡ್ರಿ ಗೊತ್ತ ಎಷ್ಟು ದೂರ, ಅಷ್ಟು ದೂರ ಹೋಗಿಬಿತ್ತ. ಮತ್ತೆ ಪುಡಿ ಪುಡಿ ಆಯ್ತು ನನ್ನ ಕಣ್ಣು ಮುಂದೆ. ಅವನು ನನ್ ಮುಖ ನೋಡ್ಕೊಂಡ, ಯಾರೋ ನಾವಿಬ್ರು ಇದೀವಲ್ಲ, ಅವ್ನ್ ಕೋಪ ಬಂದದ್ದು ಗೊತ್ತಿತ್ತು, ಕೋಪ ಪಾಸ್ ಮಾಡೋದು ಗೊತ್ತು. ವಿ ನೋ ದ ಟೆಕ್ನಿಕ್ ಈಚ್ ಅದರ್. ಆಯ್ತು ಆ ಹುಡುಗ ತಮ್ಮ ಸಾವಕಾಶ ಬಂದಿವ್ ನಾವ. ಯಾರು ಪಾಸ್ ಮಾಡಿದ್ರು ಅವ್ರ ಮತ್ತೆ ಹೇಳ್ತಾರೆ, ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ ವಾಟ್ ಹ್ಯಾಪನ್ ಅನ್ನು. ಹೊರಗೆ ಬಂದಿವಿ, ಅವನ್ ಮುಖ ನಾ ನೋಡಿದೇವೆ, ನನ್ ಮುಖ ಮತ್ತೆ ಇಬ್ರು ಮಾತಾಡ್ಲಿಲ್ಲ. ಆ ಗ್ಲಾಸ್ ಒಳಗ ಅಷ್ಟು ಆ ಸಿಟ್ಟು ಕಂಪ್ಲೀಟ್ ಅದ್ರಾಗ ಪಾಸ್ ಆಗಿ. ನಾವು ಪ್ರತಿನಿತ್ಯ ಯಾವ ವಸ್ತು ನಾವು ಪ್ರೀತಿಯಿಂದ ಟಚ್ ಮಾಡ್ತೀವಿ. ಇದೇ ನಿನ್ನಿದೆ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಹೇಳ್ತೀನಿ, ಅಟ್ಲೀಸ್ಟ್ ಹೆಣ್ಮಕ್ಳಿಗೆ ಹೇಳ್ತೀನಿ. ಫಸ್ಟ್ ಅಡಿಗೆ ಮಾಡುವಾಗ ಒಂದು ಭಕ್ತಿ ಭಾವದಿಂದ, ಒಂದು ಕೃತಜ್ಞತೆಯಿಂದ ಅಡಿಗೆ ಮಾಡಿದ್ರೆ ಆ ಅಡಿಗೆ ಒಳಗ ಅಷ್ಟು ತರಂಗ ತುಂಬಿರ್ತದೆ, ಶಕ್ತಿ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರು ಎಲ್ಲೇ ಹೋದ್ರು ಫಸ್ಟ್ ಮಾಡೋ ಕೆಲಸ ಅಡಿಗೆ. ಆ ಧ್ಯಾನದ ತರಂಗಗಳ ಅಡಿಗೆ ಒಳಗ ಕೈಯಿಂದ ಬೆಳಕು ಚಿಮ್ಮೋದು ನೋಡ್ಬೇಕು. ನೋಡ್ರಿ, ಯಾವತ್ತಾದ್ರೂ ಒಂದ್ ಬಟನ್ ಒಂದು ಪ್ರೀತಿಯಿಂದ ಆನ್ ಆಫ್ ಮಾಡಿದ್ರಿ ನಿಧಾನ, ಅದರ ಶಬ್ದ ಬರ್ಲಾರ್ದಂಗ.
ನೋಡು ಇಷ್ಟು ಮಂದಿ ಪ್ರಾಕ್ಟೀಸ್ ಮಾಡ್ಯಾರಿ, ಹೇಳು ನೋಡು ಹೆಂಗ್ ಬಿಡ್ತೀವಿ ಅಂದ್ರೆ ಆಸ್ ಗುಡ್ ಆಸ್ ನನಗ ಅದಕ್ಕೆ ಸಂಬಂಧ. ಟಕ್ ಟಿಕ್ ಟಕ್ ಟಿಕ್ ಪ್ರಾಕ್ಟೀಸ್ ಮಾಡ್ರಿ ನೋಡು. ಆ ಬಟನ್ಗೆ ಶಬ್ದ ಆಗಬಾರ್ದು, ನಾವು ಅದನ್ನ ಬಿಡಿದ್ರೆ ಆಫ್ ಆನ್ ಮಾಡಿದ್ರೆ ಶಬ್ದ ಆಗ, ಅಷ್ಟು ಪ್ರೀತಿಯಿಂದ ಮಾಡಿ. ಅದ ನೀವು ಅಷ್ಟ ಸ್ಲೋ ಮಾಡಿದ್ರೆ ಬೇಕಾದ್ರೆ ಪುಷ್ ಮಾಡ್ರಿ, ಖರೆ ಶಬ್ದ ಆಗ್ಲಾರ್ದಂಗ್ ಮಾಡಿ. ಒಂದು ವಸ್ತು ಎತ್ತಿ ಇಡ್ಬೇಕಾದ್ರೆ, ಒಂದು ವಸ್ತು ಮುಟ್ಟಬೇಕಾದ್ರೆ, ಒಂದು ಬುಕ್ ಹಿಡಿಬೇಕಾದ್ರೆ, ಒಂದು ಮೊಬೈಲ್ ಹಿಡಿಬೇಕಾದ್ರೆ ನೋಡೋಣ ಪ್ರೀತಿಯಿಂದ ಹಿಡಿದ್ ನೋಡು. ಟೆಕ್ನಿಕ್ ಐತೆ, ಅದನ್ನು ಮಾಡಿಸ್ತೀವಿ ನಿಮ್ಗೆ ಒಂದ್ಸಲ. ಯಾವ್ದಾದ್ರು ಒಂದು ವಸ್ತುವನ್ನ ಮುಟ್ಟಿ, ಈ ವಸ್ತುವಿನ ಯಜಮಾನ ಯಾರು, ಇದು ಕೊಂಡ್ ತಂದನು, ಎಲ್ಲಿಂದ ಹಂಗ ತಂದನೋ, ಮುಂದ್ ನಿನ್ ಹೆಂಗ ಉಪಯೋಗ ಮಾಡ್ತಾನೋ, ಪ್ರೀತಿಯಿಂದ ಉಪಯೋಗ ಮಾಡ್ತಾನೋ, ಇನ್ನ ಒಂಥರ ಅತ್ಯಾಚಾರ ಮಾಡಿದಂಗ ಬೇಕಾದಾಗ ಅದೇನಂತಲ್ಲ ಯೂಸ್ ಅಂಡ್ ಥ್ರೋ ತರ ಉಪಯೋಗ ಮಾಡ್ತಾನೋ, ಏನ್ ಬೇಕಾದ್ರೂ ನೀವು ಕೇಳ್ಬೋದು. ಅವುಗಳಿಂದ ನಮಗೆ ಜ್ಞಾನ. ಪ್ರತಿಯೊಂದು ಜಗತ್ತಿನಲ್ಲಿರುವ ಪಂಚಭೂತಗಳ ಪ್ರತಿಯೊಂದು ವಸ್ತುನು ಅವುಗಳನ್ನ ಮುಟ್ಟಿ ನಾವು ಧ್ಯಾನ ಮಾಡಿದ್ರೆ ನಮ್ಗೆ ಆ ಕುರಿತು ಜ್ಞಾನ. ಈ ಚರಕ ಶುಶ್ರುತ ವಾಗ್ಪಟ ಹೆಂಗಿರ್ತದೆ, ಆಯಾ ಸಸ್ಯಗಳ ಹತ್ರ ಹೋಗಿ ಕುಂತು ಧ್ಯಾನ ಮಾಡಿ, ನಿನ್ನ ಹೆಸರೇನು, ನೀನು ಯಾವುದಕ್ಕೆ ಔಷಧ ರೂಪದಾಗ ಉಪಯೋಗ ಬರ್ತಿ, ಯಾವ ರೀತಿ ನಿನ್ನ ಔಷಧ ರೂಪದಾಗ ಉಪಯೋಗ ಮಾಡ್ಬೇಕು ಅಂತವ್ರು ಕುಂತು ಧ್ಯಾನ ಮಾಡ್ತೀವಿ. ಅದು ನನ್ನ ಹೆಸರು, ಇದು ನನ್ನ ಬೇರು ಇಂಥದಕ್ಕೆ ಉಪಯೋಗ, ನನ್ನ ಕಷಾಯ ಇಂಥದಕ್ಕೆ ಉಪಯೋಗ, ನನ್ನ ಎಲೆ ಇಂಥದಕ್ಕೆ, ಹೂವು ಇಂಥ, ಅವೆಲ್ಲ ಜ್ಞಾನ ಕೊಡ್ತಿದ್ರು ಇವರೆಲ್ಲ ಬರೋದು. ನೀವು ಮಹಾವೀರ ಕುರಿತು ಕೇಳಿರ್ಬೋದು, ಸಸ್ಯಗಳಿಗೂ ಜೀವ ಇದೆ ಅಂತ ಹೇಳಿದ್ರು ಅವತ್ತು 2500 ವರ್ಷದಿಂದ ಜಗದೀಶ್ ಚಂದ್ರ ಬೋಸ್. ಅವರು ಹಸಿರು ಎಲೆ ಮೇಲೆ ಕಾಲಿಡ್ತಿರ್ಲಿಲ್ಲ. ಎಲೆ ಅಂದ್ರೆ ಅವುಗಳಿಗೆ ಆಹಾರ ತಯಾರು ಮಾಡುವಂತ ಕೈ ಇದ್ದಕ್ಕೆ. ನಾವು ಮಾತಾಡ್ತಾ ಮಾತಾಡ್ತಾ ಗಿಡಗಳಿಗೆ ನಿಂತ ನೋಡ್ಬೋದು, ಎಷ್ಟೋ ಜನ ನಿಂತಿರ್ತಾರ, ಆ ಎಲಿ ಒಂದ್ ಕಟ್ ಮಾಡ್ತಿರ್ತಾರೆ, ಇಲ್ಲಿ ಒಂದ್ ಸುಡ್ತಿರ್ತಾರೆ. ಅರೆ ಒಬ್ಬ ಮನುಷ್ಯ ನಿಂತಾಗ ಅವನ್ ಕೈ ಚೂಟಿದ್ರೆ ಚೂಟೋದಲ್ಲ, ಅವನ್ ಕೈಯ ತೆಗೆದ್ಬಿಟ್ರು. ಎಂತ ನಿಸರ್ಗದಾಗ ಎಂತ ನಮ್ಮ ಸಣ್ಣ ಸಣ್ಣ ಆಕ್ಟಿವಿಟಿಯಿಂದ ಎಷ್ಟು ನಾವು ನೋವು ಕೊಡ್ತಾ ಇದ್ವಿ. ಮತ್ ನಾವ್ ಹೇಳ್ತೀವಿ ಈ ದೈವೀ ಧರ್ಮದ ಮೂಲ, ಈ ಅಹಿಂಸಾ ಪರಮೂಲ. ಎಲ್ಲಿ ಎಲ್ಲಿದೆಯಾ? ನಮ್ಮ ಮಾತಿನಿಂದ ಹಿಂಸೆ, ನಮ್ಮ ಮಾತಿನಿಂದ ಕ್ರೌರ್ಯ. ನೋಡ್ರಿ, ಸತ್ಯ ಹೇಳ್ಬೇಕಾದ್ರೂ ಹೆಂಗ್ ಹೇಳ್ತೀವಿ ಅಂದ್ರೆ, ಇನ್ನೊಬ್ಬರನ್ನ ನೋಯಿಸೋ ಸಲುವಾಗಿ ಸತ್ಯ ಹೇಳ್ತೀವಿ, ಇನ್ನೊಬ್ಬರಿಗೆ ಅವರಲ್ಲಿ ಶಕ್ತಿ ತುಂಬೋ ಸಲುವಾಗಿ ಸತ್ಯ ಹೇಳೋದು, ನಮ್ಮನ್ನ ಶ್ರೇಷ್ಠ ಅಂತ ಬಿಂಬಿಸೋ ಸಲುವಾಗಿ, ಬಿಂಬಿಸಿಕೊಳ್ಳೋ ಸಲುವಾಗಿ ಸತ್ಯ ಹೇಳ್ತೀವಿ. ಇನ್ನೊಬ್ಬರು ಗಾಸಿಪ್ ಕೇಳ್ತೀವಿ ನಾವು, ಇನ್ನೊಬ್ರು ಒಳ್ಳೇದನ್ನ ಕೇಳಿದೀವಿ ನಾವು, ಇನ್ನೊಬ್ರು ಒಳ್ಳೆಯದನ್ನ ಇನ್ನೊಬ್ರಿಗೆ ಕಿವಿಗೆ ಹಾಕಿದೀವಿ ನಾವು. ಎಷ್ಟು ಜನಕ್ಕೆ ಹಾಕಿದೀವಿ ಹೇಳಿ ನಾವು? ವಿಚಿತ್ರ. ಇನ್ನೊಬ್ರು ಒಳ್ಳೆ ಕೆಲಸಗಳ ಕುರಿತು ಮಾತಾಡ್ತೀವಿ ನಾವು, ಗಾಸಿಪ್ ಮಾತಾಡ್ತೀವಿ. ಗಾಸಿಪ್, ಅವ್ರು ಇಷ್ಟು ಒಳ್ಳೆ ಕೆಲಸ ಮಾಡಿದ್ರಿ, ಅವರು ತಮ್ಮ ಸ್ವಂತ ಸ್ಯಾಲರಿಯಿಂದ ಏನೋ ಖರ್ಚು ಮಾಡ್ಬೋದು, ಏನೋ ಕೆಲಸ ಮಾಡಿದ್ರು, ಅವರು ಇಂಥದೊಂದು ಕೆಲಸ ಮಾಡ್ತಾರೆ, ಇವರು ಅಂತದೊಂದು ಕೆಲಸ ಮಾಡ್ತಾರೆ ಅಂತ ವಾಟ್ಸಪ್ನಾಗ ಏನಾರ ಹಾಕಿರ ಅಂತ ಒಬ್ರು ಕಿವಿಗೆ ಮಾತಾಡಿದಿರಿ? ಇನ್ನೊಬ್ಬರು ಒಳ್ಳೇದನ್ನ ನಾವು ಇನ್ನೊಬ್ರು ಒಳ್ಳೇದನ್ನ ನಾವು ಅರ್ಥ ಮಾಡ್ತೀರಿ. ಇಲ್ಲಾಂದ್ರೆ ಮಾತಾಡ್ಬಾರ್ದು. ಇನ್ನೊಬ್ರು ಕೆಟ್ಟದ್ದನ್ನ ಮಾತಾಡಿದ್ರ ಮಾತಾಡಬಾರ್ದು. ಆ ಮಾತು ನಾವು ಯಾರು ಮಾತಾಡಿದ್ರ ಅದನ್ನ ನಾವು ಕೇಳಬಾರ್ದು. ಇಲ್ಲ ಅದೇ ಆ ಮಾತು ಕೇಳಬಾರ್ದು.
ಅದರ ಅರ್ಥ ನಾವು ಮಾತಾಡಿದವ್ರು ವಿರೋಧ ಕಟ್ಕೊ ಅಂತ ಹೇಳತ್ತಿಲ್ಲ ನಿಮ್ಗೆ. ಅವಾಯ್ಡ್ ಮಾಡ್ರಿ. ಅದ್ರ ಬದಲಾಗಿ ಬೇರೆ ಏನಾರ ಮಾತನ್ನ ಏನ್ ಮಾಡ್ರಿ ಅದಕ್ಕ ಮಾತಿಗೆ ವಿಷಯಾಂತರ ಮಾಡ್ತಾರಲ್ಲ, ಹಂಗ ವಿಷಯಾಂತರ ಮಾಡ್ರಿ. ಆಮೇಲೆ ಬೇಕಾದ್ರೆ ನೀವು ಕನ್ವಿನ್ಸ್ ಮಾಡ್ರಿ ಹಿಂಗಂತ. ನೆನ್ಪಿಟ್ಕೊಳ್ರಿ ಮಾತು. ನಮ್ಮ ಆ ಎನರ್ಜಿ ನಮ್ಮಿಂದ ಹೋಗ್ಬೇಕದು. ಯಾರೇ ಬರೋಣ ನಮ್ಮ ಎನರ್ಜಿ ಕಡಿಮೆ ಆಗ್ಬಾರ್ದು. ಅವ್ರ ಜೊತೆಗೆ ಅವ್ರನ್ನ ಸಮಾಧಾನ ಮಾಡಕ ಅಂತ ಮಾತು ಮಾತಾಡಿ ನಾವು ಹೋಗ್ಬಾರ್ದು. ಅಂತ ಮಾತು ಮಾತಾಡೋದ್ರಿಂದ ನಮಗಷ್ಟು ಮೆತ್ತಿತ್ತದು ಆ ಕಪ್ಪು ಕಲೆ. ನಾವು ಅದೊಂದು ಕಲೆ, ಕಲಿ ಬಿದ್ದ ಅಂತ ಹೇಳ್ತಲ್ಲ ಶರ್ಟಿಗೆ, ಇದಕ್ಕೆ ಅಷ್ಟು ಕಲಿ ಕುಯ್ತದ. ತೊಳ್ಕೊಳ್ಳೋರು ಯಾವಾಗ ನೀವು ಮತ್ತೆ ನಿಮ್ ಧ್ಯಾನ ಶಕ್ತಿ ಖರ್ಚು ಮಾಡ್ಬೇಕು. ಯಾಕಿಂತದ ಖರ್ಚು ಮಾಡ್ತೀರಿ? ಅದ್ರ ಬದಲಾಗಿ ಅಂತದನ್ನ ಅವಾಯ್ಡ್ ಮಾಡ್ರಿ. ಇಡೀ ನಿತ್ಯ ಅಂತದನ್ನ ವಿಚಾರ ಮಾಡೋದು ಬಂದ್ ಮಾಡ್ರಿ. ಅಂಥದನ್ನ ಮಾತಾಡೋದು ಬಂದ್ ಮಾಡ್ರಿ. ಅಂಥದನ್ನ ಕೇಳೋದು ಬಂದ್ ಮಾಡ್ರಿ. ಅಂಥದನ್ನ ನೋಡೋದು ಬಂದ್ ಮಾಡ್ರಿ. ಅವಾಗ ನಿಮ್ ಶಕ್ತಿ ನಿಮ್ಮತ್ತಕ್ಕೆ ಬೇಕಾದ್ರೆ 4 ತಾಸು ಹೆಚ್ಚಿಗೆ ನಿದ್ದೆ ಮಾಡ್ರಿ. ಅಂತ ಏನಾರ ಅದನ್ನ ಮಾಡೋಕ್ಕಿಂತ ಅದೇನ ಚಲೋ. ಆದ್ರ ನೀವೀಗ ಧ್ಯಾನದ 41 ಡೇಸ್ ಅಂದ್ರೆ ಒಂದ್ ಸರ್ಕಲ್ ಕಂಪ್ಲೀಟ್ ಆಗಾಕತ್ತೈತಿ ನಿಮ್ಮೊಳಗೆ. ಇನ್ನೊಂದ್ 8-10 ದಿವಸಕ್ಕೆ ಒಂದ್ ಸರ್ಕಲ್ ಕಂಪ್ಲೀಟ್ ಆದ್ರೆ ನಿಮ್ಮೊಳಗ ಧ್ಯಾನದ ಸೈಕಲ್ ಕಂಪ್ಲೀಟ್ ಚಾಲು ಆಗ್ಬೇಕು. ಹೆಂಗಂದ್ರೆ ಇವತ್ತು ನಿಮ್ಮ ಬಾಡಿ ಒಳಗ ಒಂದ್ ಸೆಲ್ ಹುಟ್ಕೊಳ್ತು ಅಂದ್ರ ಅದು 41 ಡೇಸ್ ತಕ ಜೀವಂತ ಇರ್ತದೆ. ಆಮೇಲೆ ಮತ್ತೆ ಹೊಸ ಸೆಲ್. ಇವತ್ತು ನಿಮ್ಮ ಹತ್ರ 100 ಕೋಟಿ ಅಲ್ಲ, 1000 ಕೋಟಿ ಅಲ್ಲ, ಲಕ್ಷ ಕೋಟಿ ಜೀವಕೋಶಗಳದಾವಂತ ಇಟ್ಕೊಟ್ರಿ. ಟ್ರಿಲಿಯನ್ ಸೆಲ್ಸ್. ಅವೆಲ್ಲ 41 ಡೇಸ್ ಗಿಂತ ಮೊದಲು ಇರ್ಲಿಲ್ಲ. ಈಗ 41 ಡೇಸ್ ನಂತರ ಬಂದ. ಮತ್ತೆ ಇವು 41 ಡೇಸ್ ನಂತರ ಇರಂಗಿಲ್ಲ, ಮತ್ ಬೇರೆನೆ ಇರ್ತಾವ. ನೆನ್ಪಿಟ್ಕೊಡ್ರಿ, ಪ್ರತಿಯೊಬ್ಬ ಮನುಷ್ಯ ಎವ್ರಿ 41 ಡೇಸ್ ಅವನೇ ಇರಂಗಿಲ್ಲ. ಹಂಗ ನೀವು ಒಂದು ಅಭ್ಯಾಸವನ್ನ ಶುರು ಮಾಡಿದ್ರೆ 41 ಡೇಸ್ ನಿಮ್ ಸೆಲ್ ಒಳಗ ಸೈಕಲ್ ಒಳಗ ಕಂಪ್ಲೀಟ್ ಹಾಕಿ ಬಿಟ್ರ ಅವೆಲ್ಲ ಸೆಲ್ ಅದಕ್ಕೆ ಅಡಾಪ್ಟ್ ಆದ್ದು ಇರ್ತಾವಲ್ರಿ. ಈಗ ನಿನ್ನೆ ಮೊನ್ನೆ ಹುಟ್ಟಿದ್ದು ಹಿಡ್ಕೊಂಡು ಒಂದ್ 8 ದಿನದ ಹಿಂದ ಅವೆಲ್ಲ ಅಡಾಪ್ಟ್ ಆಗಿದ್ದು ಇರ್ತಾವಲ್ರಿ. ಅವ ಸೈಕಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾವ, ಕಂಟಿನ್ಯೂ ಮಾಡ್ಕೊಂಡು. ಅದ ನೀವು ಕಟ್ ಮಾಡ್ರಿ. ಕೆಲವೊಬ್ರು ನೋಡ್ಬೇಕು, ಒಬ್ರು ಒಂದ್ ದಿವ್ಸ ಮೇಡಮ್ ಅವ್ರು ಇದ್ರು, ಇವತ್ತು ಬರಲ್ಲ ನೋಡಿ. ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಅವ್ರು ವರ್ಷಾನುಗಟ್ಲೆ ಮತ್ತೆ ಬಿಟ್ಟಿದ್ರು. ನೀವು ಆ ಸೈಕಲ್ ಕಟ್ ಮಾಡ್ರಿ, ಮುಂದೆ ನೀವು ಅದನ್ನ ಸೈಕಲ್ ಮ್ಯಾಗ ಟ್ರ್ಯಾಕ್ ಮ್ಯಾಗ ತರೋವರೆಗೂ ನೀವು ಬಹಳ ಕಷ್ಟ ಪಡ್ಬೇಕು. ಅದಕ್ಕೆ ಈಗ ಹೆಂಗೋ ಆನ್ ಸೈಕಲ್ ಇದೆ, ಅದನ್ನ ಕಂಟಿನ್ಯೂ ಮಾಡ್ರಿ. ಹಾಲಿಡೇ ಇದ್ದಾಗ ಒಂದ್ ಸ್ವಲ್ಪ ಜಾಸ್ತಿ ಮಾಡ್ರಿ. ನಾಳೆ ಹಾಲಿಡೇ ಸ್ವಲ್ಪ ಜಾಸ್ತಿ ಮೆಡಿಟೇಷನ್ ಮಾಡ್ರಿ. ಸಂಡೇ ಜಾಸ್ತಿ ಮೆಡಿಟೇಷನ್ ಮಾಡ್ರಿ. ಜಾಸ್ತಿ ಓದ್ರಿ, ಜಾಸ್ತಿ ಮೌನ ಇರ್ರಿ, ಜಾಸ್ತಿ ಉಪವಾಸ ಇರ್ರಿ. ದೇಹಕ್ಕೆ ಉಪವಾಸ ಅದೊಂದು ರೀತಿಯ ಶಕ್ತಿ. ಲಂಘನಂ ಪರಮ ಔಷಧ, ಆಯುರ್ವೇದ ಶಾಸ್ತ್ರಗಳು. ಮನಸ್ಸಿಗೆ ಉಪವಾಸ ಈಗ ನೀವು ಮಾಡ್ತಿರಲ್ಲ 1 hour ಮೆಡಿಟೇಷನ್. ಸೊ ಇದನ್ನ ಇನ್ನೊಂದ್ 2 hour ಜಾಸ್ತಿ ಮಾಡಿ. ಮಾತಿಗೆ ಉಪವಾಸ ಮೌನ. ಕಣ್ಣಿಗೆ ಉಪವಾಸ ಕಣ್ಮುಚ್ಕೊಂಡು ಧ್ಯಾನ ಸ್ಥಿತಿ. ಇವತ್ತಿನಿಂದ ದಯವಿಟ್ಟು ನೀವು ಗಳಿಸಿದಂತ ಈ ಧ್ಯಾನದ ಅದ್ಭುತ ವಿಶ್ವ ಪ್ರಾಣ ಶಕ್ತಿಯನ್ನ ಇನ್ನೂ ಹೆಚ್ಚು ಮಾಡ್ಕೊಳ್ಳೋ ಟೆಕ್ನಿಕ್ ಗಳನ್ನ ಸರಿಯಾಗಿ ಉಪಯೋಗ ಮಾಡ್ಕೊಡ್ರಿ. ಯಾವುದರಿಂದ ನಿಮಗೆ ಶಕ್ತಿ ಫೀಲ್ ಆಗ್ತೈತೋ ಅಂತ ಕ್ರಿಯೆಗಳನ್ನ ಮಾಡ್ರಿ. ಯಾರ ಜೊತೆಗೆ ಮಾತಾಡಿದ್ರೆ ನಿಮಗೆ ಶಕ್ತಿ ಫೀಲ್ ಆಗ್ತೈತೋ ಅಂಥವ್ರ ಜೊತೆ ಮಾತಾಡ್ರಿ. ಯಾವ ಪುಸ್ತಕ ಓದಿದ್ರೆ ನಿಮಗ ಶಕ್ತಿ ಫೀಲ್ ಆಗ್ತೈತೋ ಅಂತ ಪುಸ್ತಕ ಓದ್ರಿ. ನೆನ್ಪಿಟ್ಕೊಡ್ರಿ ಮಾತು. ಯಾವತ್ತೂ ನೆನ್ಪಿಟ್ಕೊಡ್ರಿ ಲೈಫ್ ಲಾಂಗ್. ಯಾಕಂದ್ರೆ ಇದು ನಿಮ್ಮ ವ್ಯಕ್ತಿಗತ ಲೈಫ್. ಎನ್ರಿಚ್ ಮಾಡ್ಕೋಬೇಕು ನೀವು. ಎನ್ರಿಚ್ ಅಂದ್ರೆ ಸರ್ ನಾವ್ ಮನಿ ಕಟ್ನಿ, ಬಂಗಾರ ತಗೋನಿ, ಬೆಳಿ ತಗೋನಿ, ಗಾಡಿ ತಗೋನಿ, ಹೊಲ ತಗೋನಿ.
ಏನೇನ್ ರಿಚ್ ರೀ ಇದು? ಈ ಬಾಡಿ ಬಿಟ್ಟ ಮ್ಯಾಗ ಮುಗಿತ ಇದೆಲ್ಲ ಕಟ್ಟಾಯ್ತು. ಒಂದಿಷ್ಟು ಒಯ್ಯಂಗಿಲ್ಲ ನೀವು. ಇದಕ್ಕೆ ಏನ್ ರಿಚ್ ಅಂತೀರ? ಯಾವ್ದು ನೀವು ಬಾಡಿ ಬಿಟ್ಟ ಮೇಲೂ ನಿಮ್ಮನ್ನ ನೀವು ಹೋದಲ್ಲಿ ಬಂದು ಅಲ್ಲಿ ನಿಮ್ಗೊಂದು ಉನ್ನತ ಗೌರವಾನ್ವಿತ ಸ್ಥಿತಿ, ಆನಂದದ ಸ್ಥಿತಿ, ಶಕ್ತಿಯ ಸ್ಥಿತಿ, ಜ್ಞಾನದ ಸ್ಥಿತಿ ನೀಡ್ತದೋ ಅಂತದನ್ನ ಕಲೆಕ್ಟ್ ಮಾಡ್ಕೊಟ್ರಿ. ಯಾವ್ದು ನಿಮಗೆ ಮುಂದಿನ ಜನ್ಮಕ್ಕೆ ಬರ್ತೈತೋ ಅಂತ ನಿಧಿ, ಅಂತ ಸಂಪತ್ತನ್ನ ಕಲೆಕ್ಟ್ ಮಾಡ್ಕೊಂಡು ಏನ್ ರಿಚ್ ಆಗ್ರಿ. ಏನ್ ಮಾಡಕತ್ತೀರಿ? ಸೊ ಫ್ರೆಂಡ್ಸ್, ಎಚ್ಚರಾಗ್ರಿ ನಿಮ್ ಜೀವನ. ಅನವಶ್ಯಕ ಮಾತಾಡೋದಿದ್ರ ಅಲ್ಲಿಂದ ಎದ್ದು ನೀವು ಮಾತಾಡೋದನ್ನ ಅಟ್ಲೀಸ್ಟ್ ಆ ಶಕ್ತಿಗಾದ್ರೂ ನೀವು ಜಾಗ ಕೊಡಂಗಿಲ್ಲ. ಇಲ್ಲಾಂದ್ರೆ ಏನಾರ ನೆಗೆಟಿವ್ ನಡೀತಿತ್ತು ಅಂದ್ರ ಅಲ್ಲಿಂದ ಜಾಗ ಖಾಲಿ ಮಾಡ್ರಿ. ಇಲ್ಲ ಅದನ್ನ ಸಾಲ್ವ್ ಮಾಡೋಂಗಿತ್ತಂದ್ರ ನಿಂತ. ನಮ್ಮ ದೇಹದ ಕಣ ಕಣವು ಪ್ರಕಾಶ ತುಂಬಿಕೊಳ್ಬೇಕು ಒಳಗೆ. ಜ್ಞಾನದ ಬೆಳಕು ತುಂಬಿಕೊಳ್ಬೇಕು. ನಮ್ಮಿಂದ ಬೆಳಕು ಹರಡಿದಂಗ ಹರಡಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಪ್ರಭಾಮಂಡಲ ಅನ್ನೋದು, ಆಭಾಮಂಡಲ ಅನ್ನೋದು, ಅದನ್ನು ಕಲಿಯಕ್ರೆ, ಅದನ್ನ ನೋಡಕ್ಕೂ ಕಲಿಯಕ್ರೆ. ಯಾರಿಗಂತ ಎಷ್ಟು ಆಭಾಮಂಡಲ ಐತೆ ಅನ್ನೋದು ನೋಡಕ್ಕೆ. ಈಗ ಹೆಂಗ್ ನೀವು ಮಹಾಪುರುಷರ ಫೋಟೋದ ಹಿಂದೆ, ತಲೆ ಹಿಂದೆ ಈ ರೀತಿ ಬಂದದ್ದನ್ನ ನೋಡ್ತಿರಲ್ಲ, ಆ ರೀತಿ ಪ್ರತಿಯೊಬ್ಬರಿಗೂ ಇರ್ತದೆ. ನಿಮ್ಮ ಆಭಾಮಂಡಲವನ್ನು ನೀವು ಹೆಚ್ಚು, ನಿಮ್ಮ ತರಂಗಗಳನ್ನ ನೀವು ಹೆಚ್ಚು, ನಿಮ್ಮ ಪ್ರಕಂಪನವನ್ನ ನೀವು ಹೆಚ್ಚು, ನಿಮ್ಮ ಆನಂದ ಸ್ಥಿತಿಯನ್ನ ನೀವು ಹೆಚ್ಚು. ಅವಾಗ ಒಂದು ಇರುವಿ ಸಹಿತ ನಿಮ್ ಬಾಡಿ ಮೇಲೆ ತಿರುಗಾಡ್ರ ಆನಂದದಿಂದ ತಿರುಗಾಡ. ಒಂದು ಪಶು ಪಕ್ಷಿ ಯಾವ್ದಾದ್ರು ನಿಮ್ ಹತ್ರ ಬಂದ್ರ ನಿಮ್ಮನ್ನ ನೋಡಿ ಅವಾಗ ಹಾರಿ ಹೋಗೋದಿಲ್ಲ, ಓಡಿ ಹೋಗೋದಿಲ್ಲ. ನಿಮ್ ಹತ್ರ ಬರೋದ್ರಿಂದ ಸಮಾಧಾನ. ನೆನ್ಪಿಟ್ಕೊಡ್ರಿ ಮಾತು. ಅದೇ ಪ್ರಮಾಣ. ಯಾವಾಗ ನಮಗೆ ಪಶು ಪಕ್ಷಿಗಳಿಂದ ಒಂದು ಸಂದೇಶ ಬರ್ತದೆ, ಯಾವಾಗ ಪಶು ಪಕ್ಷಿಗಳು ನಮ್ಮ ಜೊತೆಗೆ ಒಂದಾಗಿರ್ತವೆ, ಅವಾಗ ಆ ಸ್ಥಿತಿ ನಮ್ಗೆ ಸಮಾಧಾನ ಸ್ಥಿತಿ. ಅವು ಸಹಿತ ಸಮಾಧಾನದಿಂದ ನಮ್ಮ ಹತ್ರ ಬರ್ತವೆ. ಸಮಾಧಿ ಅಂತ ಶಬ್ದ ಧ್ಯಾನ ಮೂಲಕ ನಾನು ಸಮಾಧಿ ಅನ್ನೋ, ಸಮಾಧಿ ಮೀನ್ಸ್ ಅಲ್ಟಿಮೇಟ್ ಸಮಾಧಾನ ಸ್ಥಿತಿ. ಯಾವ ಪ್ರಶ್ನೆಗಳೂ ಇಲ್ಲ, ಯಾವ ಅಜ್ಞಾನವೂ ಇಲ್ಲ, ಯಾವ ಸಂಶಯವೂ ಇಲ್ಲ. ಎವ್ರಿಥಿಂಗ್ ಕ್ಲಿಯರ್. ಸಮಾಧಾನ, ಅದು ಸಮಾಧಿ. ಆ ಸಮಾಧಿ ಸ್ಥಿತಿಯಲ್ಲಿ ನಾವಿರ್ಬೇಕು, ಆ ಸಮಾಧಾನ ಸ್ಥಿತಿಯಲ್ಲಿ ನಾವಿರ್ಬೇಕು. ನೆನ್ಪಿಟ್ಕೊಡ್ರಿ ಫ್ರೆಂಡ್ಸ್, ಈ ಸ್ಥಿತಿನ ನಾವು ಯಾವತ್ತೂ ಧ್ಯಾನ ಮೂಲಕ ಪಡ್ಕೊಳ್ತಾ ಹೋಗ್ಬೇಕು. ಇವತ್ತಿನಿಂದ ಅದನ್ನ ಜಾಸ್ತಿ ಮಾಡ್ಬೇಕು. ಈಗ ನಾವು ಧ್ಯಾನಕ್ಕೆ ಕೂಡೋಣ. ದಯವಿಟ್ಟು ಈ ಮಾತುಗಳನ್ನ ನೆನ್ಪಿಟ್ಕೊಂಡು ಶಕ್ತಿಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇವೆಲ್ಲವುಗಳನ್ನ ದಿನನಿತ್ಯ ಉಪಯೋಗಿಸ್ತಾ ಇರೋಣ. ದಿನನಿತ್ಯ, ಒಂದೇ ದಿನ ಅಲ್ಲ, ಪ್ರತಿನಿತ್ಯ. ಅವಾಗ ನಮ್ಮಿಂದ ಸಮಾಜಕ್ಕೆ ಒಂದು ಒಳ್ಳೆಯ ತರಂಗಗಳನ್ನ ನೀಡಿದ ಜಗತ್ತಿಗೆ, ಮತ್ತು ಒಳ್ಳೆಯ ತರಂಗಗಳನ್ನ ನಾವು ರಿಸೀವ್ ಮಾಡ್ಕೊಳ್ಳುವಷ್ಟು ಸೂಕ್ಷ್ಮ ಆಗ್ತೀವಿ. ನಾವು ಎಷ್ಟು ಹೆಚ್ಚು ಹೆಚ್ಚು ಸೂಕ್ಷ್ಮ ಆಗ್ತೀವೋ ಅಷ್ಟು ಹೆಚ್ಚು ಹೆಚ್ಚು ಸೂಕ್ಷ್ಮ 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 ತರಂಗಗಳನ್ನ ನಾವು ರಿಸೀವ್ ಮಾಡ್ತಾ ಹೋಗ್ತೀವಿ. ಎಸ್ ಫ್ರೆಂಡ್ಸ್, ಇವತ್ತು ಈ ಶಕ್ತಿಯ ಸಂಚಯ ಮಾಡ್ಕೊಳ್ಳುವಂತ ಈ ಜ್ಞಾನವನ್ನ ನಮ್ಮೊಳಗಿಟ್ಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಈಗ ಎರಡು ಕೈಗಳನ್ನ ಒಂದರಲ್ಲಿ ಒಂದು ಹಾಕೊಳ್ಳೋ ಅದಕ್ಕಿಂತ ಮೊದಲು ಸ್ಪೆಕ್ಟ್ ಇದ್ರೆ ದಯವಿಟ್ಟು ತೆಗಿರಿ, ಚಸ್ಮಾ ಇದ್ರೆ ತೆಗಿರಿ.
ಸುಖಾಸನದಲ್ಲಿ ಕೂತ್ಕೊಡ್ರಿ, ಕೈ ಬೆರಳು ಒಂದ್ರೊಳಗೊಂದ್ ಹಾಕೊಡ್ರಿ, ಆರಾಮಾಗಿ ಕಾಲ್ ಮೇಲೆ ಕೈ ಇಟ್ಕೊಡ್ರಿ. ನೀವು ಆಧಾರ ಮಾಡ್ಕೊಂಡು ಕೂಡೋರಿದ್ರೆ ಕೂಡ್ರಿ, ಬಟ್ ತಲೆ ಆಧಾರ ಮಾಡ್ರಿ. ರಿಲ್ಯಾಕ್ಸ್ ಯುವರ್ ಬಾಡಿ. ಹೊರಗಡೆ ಎಷ್ಟೇ ಶಬ್ದಗಳ ಕೇಳಿದ್ರು ಆ ಎಲ್ಲ ಶಬ್ದಗಳನ್ನ ಕೇಳ್ರಿ. ನಿಮ್ಮ ದೇಹದ ಒಳಗಿನ ಶಬ್ದಗಳನ್ನ ಕೇಳ್ರಿ. ಈಗ ಶ್ವಾಸದ ಕಡೆ ಗಮನ ಕೊಡ್ರಿ. ತಂಪು ಬಿಸಿ ಅನುಭವಿಸ್ರಿ. ಪ್ರತಿಯೊಂದು ಉಸಿರಾಟದ ತಂಪು ಬಿಸಿಯನ್ನ ಅನುಭವಿಸ್ರಿ. ಒಂದು ಉಸಿರಾಟ ಕೂಡ ನಿಮ್ಮಿಂದ ಉಳಿತು ಅಂತ ಅನಿಸ್ಬಾರ್ದು. ನಿಮ್ಮ ಮನಸ್ಸು ಎರಡು ಉಸಿರಾಟದ ಮಧ್ಯೆ ಆ ಶೂನ್ಯ ಸ್ಥಾನದಲ್ಲಿ, ಆ ಗ್ಯಾಪ್ ಇರೋ ಸ್ಥಾನದಲ್ಲಿ ಸ್ಥಗಿತ ಆಗಿರ್ಬೇಕು, ಸ್ಥಿತ ಆಗಿರ್ಬೇಕು. ತಂಪು ಬಿಸಿ, ತಂಪು ಬಿಸಿ, ತಂಪು ಬಿಸಿ ಅನುಭವಿಸ್ತಾ ಅನುಭವಿಸ್ತಾ ಆಳಕ್ಕೆ ಹೋಗಿ. ಇನ್ನೂ ಆಳಕ್ಕೆ. ನಿಮ್ಮ ಉಸಿರು ನಿಧಾನ ಆಗ್ತಾ ಇದೆ. ಅದು ಎಷ್ಟೇ ನಿಧಾನ ಆಗಿರ್ಲಿ, ಅದನ್ನ ಗಮನಿಸಿ. ಪ್ರತಿಯೊಂದು ಉಸಿರನ್ನ ಗಮನಿಸಿ. ಪ್ರತಿಯೊಂದು ಉಸಿರನ್ನ ಎಷ್ಟು ಸುಲಭ, ಎಷ್ಟು ಸರಳ, ಎಷ್ಟು ಆನಂದದಾಯಕ. ಆದ್ರೆ ಇದು ಬಿಟ್ಟು ನಾವು ಏನ್ ಮಾಡ್ತೇವೆ? ಎಷ್ಟು ನೋಡ್ರಿ ಪ್ರಫುಲ್ಲತೆಯ ಕ್ಷಣ.
ಸಂಗೀತದ ಲಯಬದ್ಧತೆಯೊಂದಿಗೆ ಶ್ವಾಸದ ಲಯಬದ್ಧತೆಯನ್ನು ಒಂದುಗೊಳಿಸಿ. My dear friends, my dear masters, and my dear gods of India and the rest of the world, today we are sitting in meditation. We are in meditation. Don't open your eyes. Be with the breath. What a great day today. A day when we are in deep meditation. Every day should be in deep meditation. 1 hour, 2 hours, 3 hours, every day we should spend with closed eyes in our chosen spot, in our own house, in a darkened room. Some nice fragrances around, nice perfumes around. In total darkness, a nice comfortable seat, totally relaxed, crossed legs, crossed feet, crossed hands, crossed fingers. No sounds whatsoever in the mouth, and no forms whatsoever in the mind, being with the breath. Eyes are closed, my dear friends. No thoughts in the mind. The first law of the science of meditation says when you are with the breath, the mind becomes empty. So, let us all be with the breath. The breath is the reigning deity in meditation.
My dear friends, my dear masters, and my dear gods, meditation is the most important thing which energizes our body. Which energizes our mind. My dear friends, don't open your eyes, come what may. What a wonderful thing meditation is. Every child, every youth, every adult, every oldie, everybody should meditate every day. 1 hour, 2 hours, 3 hours. Please don't open your eyes.
My dear friends, my dear masters, and my dear guides, remember that we are always guides. Remember that we are masters. We create our own realities. We designed our own lives. We are ever the master of our own lives. And we are here to be friends with each and every life form. Friendship is the natural state of affairs between life forms in the whole cosmos. And every life form is a master unto its own self. And every life form is a God unto its own self. My dear friends, my dear masters, and my dear gods of India, and the whole world, we are all in meditation. Meditation means being in total emptiness of the mind. No waves whatsoever, no thoughts whatsoever, like an absolutely calm lake. My dear friends, be with your breath. The breath is the key word. Be with the breath.
ಫ್ರೆಂಡ್ಸ್, ಹಾಗೇ ಮೌನವಾಗಿ ನಿಮ್ಮ ಧ್ಯಾನ ಮುಂದುವರಿಯಲಿ. ಆಳವಾದ ಧ್ಯಾನ, ಆಳವಾದ ಮೌನದಲ್ಲಿ ಉಚ್ಛ್ವಾಸ ನಿಶ್ವಾಸದ ಮಧ್ಯೆ ಆಳವಾದ ಸ್ಥಿತಿ. ಉಚ್ಛ್ವಾಸದ ಸ್ಪರ್ಶವೂ ಇದೆ, ನಿಶ್ವಾಸದ ಸ್ಪರ್ಶವೂ ಇದೆ. ಉಚ್ಛ್ವಾಸ ತಂಪು, ನಿಶ್ವಾಸ ಬಿಸಿ. ಇವೆರಡರ ಮಧ್ಯೆ ತಂಪೂ ಇಲ್ಲ, ಬಿಸಿಯೂ ಇಲ್ಲ. ಅದು ನಿಮ್ಮ ಸ್ಥಾನ. ಅಲ್ಲಿ ಇನ್ನೂ ಆಳವಾಗಿ, ಇನ್ನೂ ಆಳವಾಗಿ, ಇನ್ನೂ ಆಳವಾಗಿ ಅದರೊಳಗೆ ಒಂದಾಗಿ. ಮರ್ಜ್ ಇನ್ ಯುವರ್ ಬ್ರೆತ್. ನಿಮ್ಮ ಶ್ವಾಸದೊಳಗೆ ನೀವು ಕರಗಿ ಹೋಗ್ಬೇಕು. ಪ್ರತಿಯೊಂದು ಶ್ವಾಸದ ಒಳಗೆ ನೀವಿರು. ಏನ್ ಅಗತ್ಯ ಇದೆ ಅಂತ ನಿಮ್ಮ ಶ್ವಾಸದ ಆಚೆ ಹೊರಗೆ ಬರ್ತೀರಿ ಅರ್ಥ. ಇನ್ನೂ ಆಳವಾಗಿ ನಿಮ್ಮ ಶ್ವಾಸದೊಳಗೆ. ಒಂದು ಖುಷಿ ಇರ್ಬೇಕು ನಮ್ಮೊಳಗೆ, ನಾವು ಇರ್ಲಿಕ್ಕೆ ಒಂದು ಆನಂದ ಇರಬೇಕು. ಇಟ್ ಇಸ್ ರಿಯಲಿ ಬ್ಲಿಸ್ಫುಲ್ ಸ್ಟೇಟಸ್. ಅಂತ ಆನಂದ ಈ ಜಗತ್ತಿನಲ್ಲಿ ಹೊರಗೆ ಎಲ್ಲೂ ನಮಗೆ ಕಂಪೇರ್ ಮಾಡೋದು ಸಾಧ್ಯ ಇಲ್ಲ. ಅಂಥ ಆನಂದ ಸ್ಥಿತಿ ನಮ್ಮದಾಗಿರ್ಬೇಕು. ಅಷ್ಟು ನಮ್ಮೊಳಗೆ ನಾವು ನಮ್ಮ ಶ್ವಾಸದಲ್ಲಿ ಮುಳುಗಿರ್ಬೇಕು. ಪ್ರತಿ ಕ್ಷಣ ಆ ಆನಂದ ಹೆಚ್ಚಾಗ್ತಾ ಇರ್ಬೇಕು. ಹೆಚ್ಚಾಗೋ ಆನಂದನ್ನ ಹಂಚ್ತಾ ಇರ್ಬೇಕು. ನಮ್ಮ ಎರಡು ಉಸಿರಿನ ಮಧ್ಯೆ ಇರುವ ಕೇಂದ್ರ ಸ್ಥಾನ, ಶೂನ್ಯ ಸ್ಥಾನ, ನಮ್ಮ ಸ್ವಸ್ಥಾನದಲ್ಲಿ ಇರುವಷ್ಟು ಆನಂದ ಇಡೀ ಬ್ರಹ್ಮಾಂಡದಲ್ಲಿ ಬೇರೆಲ್ಲೂ ಇಲ್ಲ. ಅದರಲ್ಲಿರುವಷ್ಟು ಶಕ್ತಿ ಇಡೀ ಬ್ರಹ್ಮಾಂಡದಲ್ಲಿ ಬೇರೆಲ್ಲೂ ಇಲ್ಲ. ಅದರಲ್ಲಿರುವಷ್ಟು ಜ್ಞಾನ ಇಡೀ ಬ್ರಹ್ಮಾಂಡದಲ್ಲಿ ಬೇರೆಲ್ಲೂ ಇಲ್ಲ.
ಅಂತ ಶ್ರೇಷ್ಠವಾದ ಸ್ಥಾನ ನಮ್ಮೊಳಗೆ ಇರಬೇಕಾದ್ರೆ ನಾವು ಹೊರಗೆ ಭಿಕ್ಷುಕರಂತೆ ಯಾಕೆ ಅಲಿಬೇಕು? ಎಂತ ದೈನೇಸಿ ಸ್ಥಿತಿ ನಮ್ಮೊಳಗೆ, ಅಂತ ಅಖಂಡ ಭಂಡಾರ, ಅದ್ಭುತ ಭಂಡಾರ, ಅದ್ಭುತ ಟ್ರೆಜರಿ ಇಟ್ಕೊಂಡು ಹೊರಗಡೆ ಚಿಲ್ಲರೆ ಕಾಸಿಗೆ, ಚಿಲ್ಲರೆ ಶಕ್ತಿಗೆ ಹೊರಗಡೆ ಅಲಿತೀವಲ್ಲ ನಾವು. ಎಷ್ಟು ಅಜ್ಞಾನಿಗಳು. ನೋ ಪ್ರಾಬ್ಲಮ್, ಗತಂ ಗತಃ, ಆದದ್ದಾಗೋಯ್ತು. ಇವತ್ತು ಗೊತ್ತಾಯ್ತಲ್ಲ ನಿಮ್ಗೆ ಇಂಥದೊಂದು ಅದ್ಭುತ ಸ್ಥಾನ ನಮ್ಮಲ್ಲೇ ಇದೆ ಅಂತ. ಸೊ ಇವತ್ತಿನಿಂದನಾದ್ರೂ ಅದನ್ನ ಉಪಯೋಗ ಮಾಡ್ಕೊಳ್ಳಿ. ನಿಮ್ಗೆ ಈ ಜ್ಞಾನ ಸ್ಥಿತಿ ಗೊತ್ತಾಗೋದು ಒಂದು ನಿಮ್ಮ ಪೂರ್ವ ಜನ್ಮದ ಅದೃಷ್ಟ ಅಂತ ಇಟ್ಕೊಳ್ರಿ. ಆದ್ರೆ ಇದನ್ನ ಕಾಪಾಡಿಕೊಳ್ಳೋದು ಮಾತ್ರ ಈ ಜನ್ಮದ ಜಾಣತನ. ಅದು ನಿಮ್ಮ ಜಾಣತನವನ್ನ, ನಿಮ್ಮ ಸತ್ ಪ್ರಯತ್ನವನ್ನ ಅವಲಂಬಿಸಿದೆ. ನೀವು ಎಷ್ಟು ಹೆಚ್ಚು ಹೆಚ್ಚು ಧ್ಯಾನ ಮಾಡಿ ಅದನ್ನ ಪೋಷಣೆ ಮಾಡ್ಕೊಳ್ತಿರೋ ಅದು ನಿಮ್ಮ ಮೇಲೆ ಬಿಟ್ಟಿದೆ. ಇಡೀ ಭೂಮಂಡಲದಲ್ಲಿ, ಇಡೀ ಜಗತ್ತಿನಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ಯಾರೂ ನಿಮ್ಗೆ ಇದನ್ನು ಅಡಚಣೆ ಮಾಡಿ. ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋದ್ರೆ ಅದಕ್ಕೆ ಆದೇಶ ಮಾಡಿ ವಾಪಸ್ ತರ್ಬೇಕು. ಯು ಆರ್ ದ ಓನರ್ ಆಫ್ ಯುವರ್ ಪರ್ಸನಾಲಿಟಿ. ನಿಮ್ಮ ವ್ಯಕ್ತಿತ್ವದ ಯಜಮಾನರು, ಮಾಲೀಕರು ನೀವು. ನಿಮ್ಮ ಮನಸ್ಸು ಭಾವನೆಗಳಲ್ಲ, ವಿಚಾರಗಳು ಭಾವನೆಗಳಲ್ಲ. ಇನ್ನೂ ಆ ಅದ್ಭುತವಾದ ಶಕ್ತಿಯನ್ನ ಹೆಚ್ಚು ಮಾಡಿಕೊಳ್ಳೋ ಸ್ಥಿತಿ ಅದು ನಿಮ್ಮೊಳಗೆ ಬೇರೆಲ್ಲೂ ಹೋಗ್ಬೇಕಾಗಿ. ಆನಂದಿಸಿ ಈ ಮೌನವನ್ನು. ನಿಮ್ಮೊಳಗಿನ ಸ್ಥಿತಿಯನ್ನ ನೀವೇ ಆನಂದಿಸದಿದ್ರೆ ಇನ್ ಜಗತ್ತಿನಲ್ಲಿ ಬೇರೆ ಯಾರು ಆನಂದಿಸ, ಹಾಗೆ ಖಾಲಿ ಬಿದ್ದರೆ. ಧ್ಯಾನ ಜಯಗೀತೆಯೊಂದಿಗೆ ನಾವಿನ್ನಷ್ಟು ನಮ್ಮ ಆಳದೊಳಗೆ ಇನ್ನಷ್ಟು ಶಕ್ತಿ, ಜ್ಞಾನ.
शक्ति जय जय हो, इच्छा शक्ति जय जय हो, ज्ञान शक्ति जय जय हो, कर्म शक्ति जय जय हो, स्वाध्याय शक्ति जय जय हो, प्राण शक्ति जय जय हो, दिव्य प्राण शक्ति जय जय हो, आत्म शक्ति जय जय हो, दिव्य आत्म शक्ति जय जय हो, जय हो, जय हो, जय हो, जय हो। सत्य अहिंसा जय जय हो, शौच संतोष जय जय हो, श्रद्धा दीक्षा जय जय हो, बुद्धि प्रज्ञा जय जय हो, मैत्री करुणा जय जय हो, दिव्य मैत्री करुणा जय जय हो, साम शांति जय जय हो, दिव्य साम शांति जय जय हो, जय हो, जय हो, जय हो, जय हो। आज्ञाचक्र जय जय हो, सहस्रार जय जय हो, तपोलोक जय जय हो, सत्यलोक जय जय हो, ज्ञान विश्व जय जय हो, दिव्य ज्ञान विश्व जय जय हो, ज्ञान भारत जय जय हो, दिव्य ज्ञान भारत जय जय हो, जय हो, जय हो, जय हो, जय हो। वाल्मीकि वेद व्यास जय जय हो, बुद्ध महावीर जय जय हो, यीशु मोहम्मद जय जय हो, लाओ त्सु सुआंसु जय जय हो, महात्मा मिलाद जय जय हो, कबीर नानक जय जय हो, फ्लावर्स की बिसेंट जय जय हो, युक्तेश्वर लाहिर जय जय हो, श्री युक्तेश्वर लाहिर जय जय हो, ओशो रंपा जय जय हो, दिव्य ओशो रंपा जय जय हो, जय हो, जय हो, जय हो, जय हो। आत्मविद्ये जय जय हो, ब्रह्मविद्ये जय जय हो, आरोग्य विद्ये जय जय हो, आनंद विद्ये जय जय हो, निर्वाण विद्ये जय जय
श्वासवेद्य जय जय हो ज्ञानवेद्य जय जय हो दिव्य ज्ञानवेद्य जय जय हो. ಹಾಗೆ ಮೌನದಲ್ಲಿ ಇನ್ನೂ ಒಂದು ನಿಮಿಷ ಮುಂದುವರಿಯಿರಿ ಫ್ರೆಂಡ್ಸ್. ಆ ಮೌನದೊಳಗೆ ನಮ್ಗೊಂದು ನಿಸರ್ಗದ ಲಯಬದ್ಧತೆ, ಒಂದು ನಿಸರ್ಗದ ಸಂಗೀತ ಕೂಡ ಅನುಭವ. ಕೊನೆ 1 ನಿಮಿಷ. Forty seconds. Thirty seconds. Twenty seconds. Ten seconds. 5 seconds. 4, 3, 2, 1, 0. ಯಾರು ಕಣ್ ತೆಗಿಬಾರ್ದು. ಎರಡೂ ಕೈಗಳನ್ನು ಬಿಡಿಸಿ ದಯವಿಟ್ಟು ಕಣ್ಮೇಲೆ ಇಟ್ಕೊಳ್ರಿ.
5 ಸೆಕೆಂಡ್ ವರೆಗೆ 5 4 3 2 1 0. ನಿಧಾನವಾಗಿ ಎರಡೂ ಕೈಗಳನ್ನು ಬಿಡಿಸಿ ನಿಧಾನವಾಗಿ ಕಣ್ಣುಗಳನ್ನು ಸ್ಲೋಲಿ ಸ್ಲೋಲಿ ಸ್ಲೋಲಿ. ಎಸ್, ವೆರಿ ಗುಡ್. ಈಗ ನೀವು ಮಾಡಿರುವಂತಹ ಧ್ಯಾನಕ್ಕೆ ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ಯಾರಾದ್ರೂ ಏನಾದ್ರೂ ಅನುಭವಗಳನ್ನ ಹಂಚಿಕೊಳ್ಳೋದಿದೆ ಅಥವಾ ಏನಾದ್ರು ಡೌಟ್ ಇದ್ರೆ ಪ್ರಶ್ನೆ ಕೇಳ್ಬೇಕು ಅನ್ಸುತ್ತೆ ಕೇಳ್ಬೋದು. ಅಶೋಕ್ ಸರ್ ದಯವಿಟ್ಟು ಏನಾದ್ರು ಹೇಳ್ತಾರಾ ಸರ್? ಎಸ್ ವಿನಯ್. ಸರಿ, ವಿನಯ್ ಅವರ ಒಂದು ಪ್ರಶ್ನೆ ಮುಗಿಸೋಣ. ಓಪನ್ ಮಾಡೋಣ. ವಿನಯ್ ಪ್ಲೀಸ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ಅನ್ಮ್ಯೂಟ್ ಯುವರ್ ಸೆಲ್ಫ್. ಓಕೆ, ಮಾತಾಡಿ. ಮೈಕ್ ಇದ್ದ ಇದು ಕ್ಯಾಮೆರಾ ಕೂಡ ಆನ್ ಮಾಡ್ಕೋಬಹುದು, ನಿಮ್ ಇಷ್ಟ. ಮಾತಾಡಿ ವಿನಯ್. I was in dark place, sir. I'm in dark place, sir. So Pardon me, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಪ್ಲೀಸ್? ಹಲೋ sir, I'm in dark place, sir. I'm in dark place. ಓಕೆ, ಥ್ಯಾಂಕ್ ಯು, ನೋ ಪ್ರಾಬ್ಲಮ್. ಕಂಟಿನ್ಯೂ, ಸ್ವಲ್ಪ ಜೋರಾಗಿ ಮಾತಾಡಿ ಅಷ್ಟೇ. Sir. 2 days back, I asked you one doubt, sir, about breathing. So after 2 days, I sat for meditation. Then I completely witnessed, like how you said, whatever happens, just happens. You don't open your eyes. I just do that, and after that, I feel very calm. I feel peaceful, sir. I feel really Very peaceful. good. Very good. I'm witnessing, sir. I'm witnessing. That's it. I can't know how to help, how to thank you, sir, for your suggestions. You thank to the universe, my dear friend. Yes, sir. Universe is giving you the wisdom which is required to you. We are just a means. But your suggestion helps me a lot, sir. Helps me a lot. It is not my suggestion, Vinay. Again, it is a suggestion from the universe. Okay, sir. Okay. Thank you, sir. Thank you so much. Yes, please continue, carry on, practice more and more. Now you might have crossed that status. Your words are witnessing those things. So in your words, just pleasure is there in your words, not pain. Absolutely, sir. Yes. After great. that, I can't control myself. I sat for 2 to 3 hours. Wow, overwhelming feeling. So very great. So thank you, sir. That much blissfulness and happiness you have found in yourself. Yes, yes. Okay. Very great. Very great to listen. Very great to listen. Okay. Continue it, please. Okay. Okay. Thank you, Vinay. Thank you. Thank you, sir. Yes. ಫ್ರೆಂಡ್ಸ್, ಬೀದರ್ನಿಂದ ಅಶೋಕ್ ಕುಲಕರ್ಣಿ ಸರ್ ನಮ್ಮ ಜೊತೆಗಿದ್ದಾರೆ. ಅವರ ಜ್ಞಾನ, ಅವರ ಅನುಭವಗಳು ನಿಮ್ಗೆ ಹಂಗ ತಿಂಗಳಗಟ್ಲೆ ಹೇಳಿದ್ರು ಮುಗಿಯೋದಿಲ್ಲ. ಆದ್ರೂ ಸ್ವಲ್ಪ ಅವರಿಗೆ ಲೈಫ್ ಟರ್ನ್ ಮಾಡಿದಂತ ಅನುಭವಗಳಲ್ಲಿ ಹೈಲೈಟ್ ಬಹಳ ಸೀನಿಯರ್ ಮಾಸ್ಟರ್ ಅವರು. ನಿಮ್ಗೆಲ್ಲ ಗೊತ್ತಿದೆ, ಅವರು ಪಿರಮಿಡ್ ಕಟ್ಟೋಲ್ಲಿ ಅವ್ರ ಪರಿಶ್ರಮ ಎಷ್ಟು, ಅವರು ಯಾವ ರೀತಿ ತಮ್ಮದೇ ಫಂಡ್ಗಳನ್ನ ಹಾಕಿ ಕಟ್ಟಿದ್ದಾರೆ ಅವ್ರ ಟೀಮ್ ನಲ್ಲಿ ಎಲ್ಲರೂ ಅಂತ ನಿಮ್ಗೆ ಗೊತ್ತಿದೆ. ಅಶೋಕ್ ಸರ್ ಪ್ಲೀಸ್ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸೌರಭ್, ಅನ್ಮ್ಯೂಟ್ ದೆಮ್ ಪ್ಲೀಸ್. ಹರ್ಷವರ್ಧನ್, ಅನ್ಮ್ಯೂಟ್ ದೆಮ್. ಓಕೆ ಸರ್, ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಈಗ ಈ ಧ್ಯಾನ ಕಾರ್ಯಕ್ರಮದಲ್ಲಿ ನಡೆಸ್ತಾ ಇರೋದ್ರಿಂದ ಪರ್ಸನಲ್ ಆಗಿ ನನ್ನ ಹತ್ತಿರ ಇರ್ತಕ್ಕಂಥ ವ್ಯತ್ಯಾಸಗಳೇನಂದ್ರೆ ಎಕ್ಸ್ಪೀರಿಯನ್ಸಸ್. ಅದು ಕೆಲವು ರೆಗ್ಯುಲರ್ ಮಾಡೋದ ಧ್ಯಾನದಲ್ಲಿ ಈಗ ಗ್ರೂಪ್ ಆಗಿ ಧ್ಯಾನ ಮಾಡೋದ್ರಿಂದ ಈ ಕಾಸ್ಮಿಕ್ ಎನರ್ಜಿ ಅತ್ಯಂತ
ರೀತಿಯಿಂದ ಜಾಸ್ತಿ ಏನಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ಒಂದು ಅದು ವೆರಿ ಅಲ್ಲದೆ ಗ್ರೇಟ್ ಕೂಡ ಸರ್. ಇಮಿಡಿಯೇಟ್ ಆಗಿ ಏನಲ್ಲ ನಮಗೆ ಎಂಟಿ ಮೈಂಡ್ ಸ್ಟೇಟಸ್ ಇಮಿಡಿಯೇಟ್ ಆಗಿ ಏನಲ್ಲ ವಿಚಾರ ಶೂನ್ಯ ರೀತಿಯಲ್ಲಿ ಎಲ್ಲರಿಗೂ ಅನುಭವ ಆಗ್ತಾ ಇದೆ. ಅದು ನಾನು ತಿಳಿದ ಮಟ್ಟಿಗೆ Yes. ಎಲ್ಲರೂ ಏನಲ್ಲ ಬಹಳಷ್ಟು ಸಲ ನನಗೂ ಕೂಡ ಕೇಳಿದ್ದಾರೆ ಬೇರೆ ಕಡೆ. ಆದ್ರೆ ಈ ರೀತಿ ಪ್ರತಿ ಸಲ ಏನದ ಒಂದೊಂದು ದಿವಸ ಕ್ಲಾಸಿನಲ್ಲಿ ಒಂದೊಂದು ರೀತಿಯಿಂದ ವೈಬ್ರೇಷನ್ ಲೆವೆಲ್ ಈಸ್ ವೆರಿ ಹೈ ಸರ್. ವೈಬ್ರೇಷನ್ ಲೆವೆಲ್ ಇಸ್ ವೆರಿ ವೆರಿ ಹೈ. ಓಕೆ. ಅದು ಎಷ್ಟು ಹೈ ಇದೆ ಅಂದ್ರೆ ಅದು ಎಕ್ಸ್ಪ್ಲನೇಷನ್ ಮಾಡೋದು ಕಷ್ಟ. ಅದು ಅಲ್ಲದೇನೆ ಈಗ ಧ್ಯಾನ ಮಾಡುವಾಗ ಇನ್ನೊಂದು, ನಾವು ಪ್ರತಿ ಸಲ ಧ್ಯಾನ ಮಾಡುವಾಗ ನಮ್ಮ ನಿಶ್ವಾಸ ಉಚ್ಛ್ವಾಸ ಎಲ್ಲ ನಾವು ಗಮನಿಸಬೇಕು ಅಂತ ಹೇಳಿ ಪ್ರತಿ ಕಡೆ ಎಲ್ಲ ಹೇಳ್ತಾ ಇದ್ದೀವಿ. ಆದ್ರೆ ನೀವು ಕ್ಲಾಸ್ ಸ್ಟಾರ್ಟ್ ಮಾಡಿದ ಹಿಡಿದು ಈ ಗ್ರೂಪ್ ಸ್ಟಾರ್ಟ್ ಆಗಿದ್ ಹಿಡಿದು ಎಲ್ಲ ಲಾಟದಲ್ಲಿ ಏನಲ್ಲ ಆ ರೀತಿ ಈ ಎರಡು ಉಸಿರಿನ ಮಧ್ಯದಲ್ಲಿ ನಿಮ್ಮ ಮನಸ್ಸನ್ನು ಇಟ್ಟು ಗಮನವನ್ನು ಇಡಿ ಅಂತೇಳಿ ಇದು ಮಾಡಿದ್ರಲ್ಲ, ಅದು ಎಲ್ಲಕ್ಕಿಂತ ಅತ್ಯುತ್ತಮವಾಗಿ ಬಹಳಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಸರ್. ಎಷ್ಟು ಎಫೆಕ್ಟಿವ್ ಆಗಿ ಮಾಡುತ್ತೆ, ಯಾರೇ ಅಲ್ಲಿ ಸ್ಟಾರ್ಟಿಂಗ್ ದಲ್ಲಿ ಏನಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿದ ನಂತರ ಆ ರೀತಿ ತಮ್ಮ ಕಾನ್ಸಂಟ್ರೇಟ್ ಇಟ್ಟು ಅಂದ್ರೆ ಇಮಿಡಿಯೇಟ್ ಆಗಿ ಅವರು ಪೂರ್ಣ ಧ್ಯಾನದಲ್ಲಿ ಇಳಿಯಲು ಸಾಧ್ಯ ಇದೆ ಅಂತ ಒಂದು. ಇನ್ನೊಂದು, ಧ್ಯಾನದಲ್ಲಿ ಕೂತಿದಾಗ ಈ ಉಸಿರಿನ ಮಧ್ಯದಲ್ಲಿ ಇದ್ದಾಗ ಎರಡು ಉಸಿರುಗಳು ಸಮನಾಗಿ ಇದ್ದು ನಮ್ಮಲ್ಲಿ ಏನಲ್ಲ ಗಿಡ ಪಿಂಗಲ ಇದೇನಲ್ಲ ಉಸಿರಾಟದಲ್ಲಿ ಅವು ಆಟೋಮೆಟಿಕ್ ಆಗಿ ಏನಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತಾ ಬಂದ ನಂತರ ಎರಡೂ ಒಂದೇ ಲೆವೆಲ್ಗೆ ಬಂದ್ಬಿಡ್ತೀವಿ ಸರ್. ಅಲ್ಲಿ ವಿಚಾರ ಮಾಡಿ ನೋಡಿದಾಗ ನಾವು ಧ್ಯಾನ ಮುಗಿದ ನಂತರ ಅಥವಾ ನಮ್ಮ ಪರೀಕ್ಷೆ ಮಾಡ್ಕೊಳ್ಬೇಕಾಯ್ತು ಅಂದ್ರೆ ನಾವು ಹಂಗೈಗೆ ಏನಿಲ್ಲ ಮೇಲಿನ ಕೈಗೆ ಏನಲ್ಲ ಜೋರಾಗಿ ಮೂಗಿಲಿಂದ ಸ್ವಲ್ಪ ಅಂತೇಳಿ ಮಾಡಿದಾಗ ಆ ಎರಡೂ ಕಡೆ ಗಾಳಿ ಏನು ಬರ್ತದಲ್ಲ ಎರಡೂ ಲೆವೆಲ್ ಸಮನಾಗಿರುತ್ತೆ ಸರ್. ಈಕ್ವಲ್ ಆಗಿ ಬರ್ತದೆ ಸರ್. ಬಹಳ ಗ್ರೇಟ್ ಕೂಡ. ಇದು ಯಾವಾಗ ಸಮನಾಗಿರುತ್ತಲ್ಲ ಮೈಂಡ್ ಏನಲ್ಲ ತುಂಬಾ ಏನಲ್ಲ ಹ್ಯಾಪಿನೆಸ್ ಆಗಿ ಪೀಸ್ ಆಗಿರುತ್ತೆ. ಯಾವ ತರದ ಪ್ರಶ್ನೆ ಇರೋದಿಲ್ಲ, ಶೂನ್ಯದಲ್ಲಿ ಏನಲ್ಲ ಇದ್ದಾಗಿರ್ತಾರೆ. ಇದು ನಂದು ಪ್ರತ್ಯಕ್ಷ ಅನುಭವ ಇದ್ದಿದೆ. ವೆರಿ ಗ್ರೇಟ್ ಸರ್, ಬಹಳ ಗ್ರೇಟ್ ಅನುಭವ ಸರ್. ಒಂದ್ ನಿಮಿಷ ಹಾಗೆ ಇರಿ, ಮತ್ತೆ ಕಂಟಿನ್ಯೂ ಮಾಡೋರಂತೆ ಫ್ರೆಂಡ್ಸ್. ಅಶೋಕ್ ಕುಲಕರ್ಣಿ ಸರ್ ಬಹಳ ಸೀನಿಯರ್ ಮಾಸ್ಟರ್. ಅವರು ಇಂಡಿವಿಜುವಲ್ ಧ್ಯಾನ ಕುಂತು ಅನುಭವ ಇದೆ ಅವರಿಗೆ. ಗಂಟೆಗಟ್ಲೆ 4 ಗಂಟೆ 5 ಗಂಟೆ. ಜಯಶ್ರೀ ಮೇಡಮ್ ಇವ್ರ ಸರ್ ಜೊತೆ ಮಾತಾಡಿದ್ಮೇಲೆ ಬರ್ತೀವಿ. ಇಡೀ ರಾತ್ರಿ ಇಡೀ ಹಗಲು ಧ್ಯಾನ ಮಾಡಿದಂತ ಸೀನಿಯರ್ ಮಾಸ್ಟರ್ ಅವರು. ಅವರ ಅನುಭವಗಳು, ಥರ್ಡ್ ಐ ಎಕ್ಸ್ಪೀರಿಯನ್ಸ್, ಆಸ್ಟ್ರಲ್ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಲೆಕ್ಕ ಇಲ್ಲ. ಆದ್ರೆ ಈ ಗ್ರೂಪ್ ಮೆಡಿಟೇಷನ್ ನಾವೇನ್ ಇಷ್ಟು ಜನ ಸೇರಿ ಧ್ಯಾನ ಮಾಡ್ತಾ ಇದ್ವಲ್ಲ, ಇಲ್ಲಿರುವಂತ ಉನ್ನತ ಪ್ರಕಂಪನಗಳನ್ನ ಅವರು ವಿಟ್ನೆಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಅಷ್ಟು ಸೂಕ್ಷ್ಮ ಇದ್ದಾರೆ. ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಹಿ ಕ್ಯಾನ್ ಪರ್ಸೀವ್ ಆಲ್ ದ ಥಿಂಗ್ಸ್, ಹಿ ಕ್ಯಾನ್ ರಿಸೀವ್ ಆಲ್ ದ ಥಿಂಗ್ಸ್. ಅಷ್ಟು ಕ್ಲಿಯರ್ ಆಗಿ ಅವರು ಹೇಳ್ತಾ ಇದ್ದಾರೆ. ಬಹಳ ಉನ್ನತ ಪ್ರಕಂಪನಗಳು ಈ ಧ್ಯಾನ ಕ್ಲಾಸದಲ್ಲಿ, ಮತ್ತದು ದಿನಕ್ಕೆ ಹೆಚ್ಚು ಆಗ್ತಾ ಇರುವಂತ ಪ್ರಕಂಪನ ಸ್ಥಿತಿ. ಇದನ್ನ ಫ್ರೆಂಡ್ಸ್ ಒಂದು ವಾಕ್ಯ ಇದರಲ್ಲಿ ಆಡ್ ಮಾಡ್ಬೇಕು ಅಂದ್ರೆ, ಇದನ್ನ ಉಪಯೋಗ ಮಾಡ್ಕೊಂಡವ್ರೆ ಪುಣ್ಯವಂತರು ಅಂತ ಅನ್ಬೇಕು. ಅದಕ್ಕೆ ನಮ್ಮ ಪ್ರೀತಿ ಪಾತ್ರರನ್ನ ಸರ್ ಒಂದ್ಬಿಟ್ಟು 2 ಸಲ ಕರೆದು ಟೆಸ್ಟ್ ಮಾಡಿಸೋಣ, ಆಮೇಲೆ ಅವ್ರು ಏನಾದ್ರು ಮಾಡ್ಲಿ. ಬಟ್ ನಾವು ಈ ವಿಡಿಯೋಗಳನ್ನ, ಆಡಿಯೋಗಳನ್ನ ಹಂಚ್ಕೊಳ್ಳೋದಕ್ಕೆ ಶುರು ಮಾಡೋಣ ಅಂತ ನನ್ನ ಅಭಿಪ್ರಾಯ ಸರ್. ಏನಂತೀರಿ ಸರ್? ಸರ್ ಇಲ್ಲ, ಹಂಚಿಕೊಂಡ್ರೆ ತುಂಬಾ ಒಳ್ಳೇದು ಸರ್. ಇದು ದಿನ ಬಿಡ್ತೀವಲ್ಲ ಸರ್ ಈ ವಿಡಿಯೋಗಳನ್ನ ಗ್ರೂಪ್ ಅಲ್ಲಿ. ಸೊ ಯಾರಿಗಾದ್ರೂ ಒಂದಿಬ್ರಿಗೆ ಕಳಿಸ್ಕೊಡೋದು. ಅದ್ ಪೋಸ್ಟ್ ಹೋಗಿ ಮುಟ್ಲೆದು, ಅವರು ತೆಗೆದು ಓದ್ತಾರೋ ಬಿಡ್ತಾರೋ ಬೇರೆ. ಆದ್ರೆ ಟಪಾಲರೇ ಅವ್ರ ಮನೆಗೆ ಹೋಗಿ ಮುಟ್ಲಿ ಫಸ್ಟ್. ಸೊ ದಿನ 4 ದಿನ ಟಪಾಲ್ ಬಂದ್ ಬೀಳ್ಲಿಕ್ಕೆ ಇದ್ರೆ ಒಂದಿಲ್ಲ ಒಂದ್ ದಿವ್ಸ ತೆಗೆದು ನೋಡ್ಬೋದು ಅವರು ಅಂತ ವೈಯಕ್ತಿಕ ಅಭಿಪ್ರಾಯ ಸರ್. ಏನಂತೀರಿ ಸರ್? ಎಸ್ ಜಯಶ್ರೀ ಮೆಂಬರ್. ಎಸ್ ಸರ್. ಹಲೋ ಸರ್. ಅಶೋಕ್ ಸರ್ ಏನಂತೀರಿ ಸರ್? ಇಲ್ಲ, ಅದು ಬಿಟ್ಟರೆ ತುಂಬಾ ಒಳ್ಳೇದು ಸರ್. ಆ ರೀತಿ ಏನಲ್ಲ, ಯಾರಿಗೆ ಟೈಮ್ ಇಲ್ಲ ಆ ರೀತಿ ನೋಡಿದಾಗ ಕೂಡ ಅವ್ರ ಹತ್ರ ಒಂದು ಎಕ್ಸ್ಪೆಕ್ಟೇಷನ್ ಬಂದು ಏನಲ್ಲ ಆ ಧ್ಯಾನದಲ್ಲಿ ಕೂಡತಕ್ಕಂತ ಒಂದು ಅಭ್ಯಾಸ ಬರ್ಬೋದು ಅಂತ ನಾನು ಅನಿಸಿಕೆ ಇದೆ ಸರ್. ಎಸ್ ಸರ್, ಎಸ್. ಥ್ಯಾಂಕ್ ಯು ಸರ್. ಜಯಶ್ರೀ ಮೇಡಮ್ ಅನ್ನೋರು ರೇಸ್ ಹ್ಯಾಂಡ್ ಮಾಡಿದ್ದಾರೆ. ಏನಿದೆ ಕೇಳೋಣ ಸರ್. ಮೇಡಮ್ ಪ್ಲೀಸ್ ಮಾತಾಡಿ. 2 ಉಸಿರಿನ ಮಧ್ಯೆ ಇರೋದಂತಿರಲ್ಲ, ಅದು ಉಸಿರಿನ ಮಧ್ಯೆ ಇರೋದು ಸರಿ, ಕೊಪ್ಪಳ ಡಿಸ್ಟ್ರಿಕ್ಟ್ ಇಲ್ಲಿ.
ಕೊಪ್ಪಳ ಡಿಸ್ಟಿಕ್. ಓಕೆ. ಓಕೆ. ಎರಡು ಉಸಿರಿನ ಮಧ್ಯೆ ಇರೋದು ಅಂತಿರಲ್ಲ, ಹಾ, ಅದು ಜಾಗ ಇರೋದೇ ಅದು ಯಾವ ರೀತಿ ಇರೋದು ಅಂತ ಗೊತ್ತಾಗಲ್ಲ ನನಗೆ. ಅದನ್ನ ನೀವೇ ಹೋಗಿ ಕುಂತು ನೋಡಿದಾಗ ಗೊತ್ತಾಗೋ ವಿಷಯ ಮೇಡಮ್. ಅದು ನಾವ್ ಹೇಳಿದ್ರೆ Sir, ಅಲ್ಲಿ- ನಾವ್ ಹೇಳಲೂಬಾರದು, ನಾವ್ ಜಾಗ ತೋರ್ಸ್ಬೇಕಷ್ಟೇ. ನಿಜ ಮಧ್ಯ ಇಟ್ ಈಸ್ ಯುವರ್ ಓನ್ ಸೀಟ್ ಮೇಡಮ್. ಜಯಶ್ರೀ ಮೇಡಮ್, ಇಟ್ ಈಸ್ ಯುವರ್ ಓನ್ ಸೀಟ್. ಅದು ಆದ್ರೆ ನಿಮ್ಮದೇ ಉಸಿರು ಸ್ವಸ್ಥಾನ. ಈಕ್ವಲ್. ಸ್ವಸ್ಥಾನ ಅಂದ್ರೆ ನೀವೇ ಮಾಲೀಕರು ಆ ಜಾಗಕ್ಕೆ. ಹೀಗಾಗಿ ಎರಡು ಉಸಿರಿನಿಂದ ಸ್ಲಿಪ್ ಆಗ್ತಾ ಹೋಗ್ಬೇಕು. ಹಾಗೆ ಉಚ್ಛ್ವಾಸ ನಿಶ್ವಾಸದಿಂದ ಸ್ಲಿಪ್ ಆಗ್ತಾ ಒಳಗು. ಉಚ್ಛ್ವಾಸ ನಿಶ್ವಾಸ ಈ ಕಡೆ ಒಂದು ಉಚ್ಛ್ವಾಸದ ಗೋಡೆ ಅಂತ ಇಟ್ಕೊಂಡ್ರೆ, ಈ ಕಡೆ ಒಂದು ನಿಶ್ವಾಸದ ಗೋಡೆ ಅಂತ ಇಟ್ಕೊಂಡ್ರೆ, ಸೊ ಪ್ರತಿ ಉಸಿರಿಗೆ ನಾವು ಹೆಚ್ಚು ಹೆಚ್ಚು ಆಳವಾಗಿ ಒಳಗೆ ಜರ್ಕ್ ಆಗ್ತಾ ಒಳಗು. ಸೊ ಅವಾಗ ಒಂದು ಸ್ಥಿತಿ ನೀವು ಅಲ್ಲಿ ಒಳಗ್ ಹೋಗಿ ಕುಂತ್ರೆ ನಿಮಗ ಎಚ್ಚರ ಮಾಡೋವರೆಗೂ ನೀವು ಎಚ್ಚರ ಆಗೋದಿಲ್ಲ. ಆ ಸ್ಥಿತಿ ಹಲೋ ರಿಪೀಟ್ ಸರ್. ಈಗ ಉಚ್ಛ್ವಾಸ ನಿಶ್ವಾಸ ಅನ್ನೋದು ಎರಡು ದೊಡ್ಡ ನೀರಿನ ತೆರೆ ಅದಾವ ಅಂತ ಇಟ್ಕೊಳ್ರಿ. ಇದು ತಂಪಾದ ತೆರೆ, ಯಾಕಂದ್ರೆ ಉಸಿರು ಒಳಗ್ ತಗೊಂಡಾಗ ತಂಪು, ಉಸಿರು ಹೊರಗ್ ಬಿಟ್ಟಾಗ ಬಿಸಿ. ಇದು ಬಿಸಿಯಾದ ತೆರೆ. ಸೊ ಇದಕ್ಕೊಮ್ಮೆ ಟಚ್ ಆಗ್ತೀರಿ ಆದಂಗ ನಾವು ಒಳಗ ಹೋಗ್ಬೇಕ್ರಿ, ಹೊರಗ್ ಬರಬಾರ್ದು. ಇಲ್ಲೇನ್ ವಿಚಾರ ಮಾಡಿ, ನಿನ್ನೇನ್ ಊಟ ಮಾಡಿ, ಅವ್ರಿಗೇನ್ ಹೇಳಿ, ಇಲ್ಲೇನ್ ಬಂತು, ಅವ್ರೇನ್ ಹೋದ್ರು, ಈ ಕಡೆ ಎದ್ದು ಹೊರಗೆ ಬರಬಾರದು. ಮತ್ತೆ ನಿಮ್ಗೆಲ್ಲ ಊರೆಲ್ಲ ಕಾಣಿಸ್ತೈತೆ. ನೀವು ಒಳಗ ಇಳ್ಕೊತ ಹೋದಾಗ ನೀವು ಒಬ್ರ ಉಳಿತೀರಿ, ನಿಮ್ಮ ಆತ್ಮ ಒಂದ ಉಳಿತೀರಿ. ಅವಾಗ ಅಲ್ಲಿ ನಿಮ್ಮ ಆತ್ಮನ ಸ್ಥಿತಿ, ಅಲ್ಲಿ ಆತ್ಮನೂ ಅದಾನ, ಪರಮಾತ್ಮನೂ ಅದಾನ, ನಿಮ್ಮ ಎಲ್ಲಾ ಪೂರ್ವ ಜನ್ಮಗಳು ಅದಾವ, ಎಲ್ಲಾ ನಿಮ್ ಮುಂದಿನ ಜನ್ಮಗಳು ಅದಾವ, ಎಲ್ಲಾ ಜ್ಞಾನ ಐತೆ. ಆ ಕೇಂದ್ರ ಬಿಂದುವಿಗೆ ನೀವು ಬಂದ್ ಮುಟ್ಟಬೇಕು. ನೀವೇ ಬರ್ಬೇಕು. ನಿಮ್ಮನ್ನ ತಡೆದದ್ದು ಯಾವ್ದಾದ್ರು ಇದ್ರೆ, ಒಂದು ನಿಮ್ಮ ಅಜ್ಞಾನ, ಇನ್ನೊಂದು ನಿಮ್ಮ ಅಹಂಕಾರ. ಹಂಗಂತೇನಂತ ಬೈಬೇಡ್ರಿ. ಒಬ್ಬ ಮನುಷ್ಯನ ಅಜ್ಞಾನದಿಂದ ಆತ ಒಳಗ್ ಹೋಗೋದನ್ನ ಬಿಡ್ತಾನೆ. ಮತ್ತೆ ಅಹಂಕಾರ ಇದ್ರೆ, ಬಿಡು ಇದನ್ನೇನ್ ಮಾಡ್ತೀನಿ, ನನಗೆಲ್ಲ ಜಗತ್ತೆಲ್ಲ ನಂದ ಇರ್ತೀನಿ, ನಾನ್ ಹೇಳ್ದಂಗೆ ಕೇಳ್ತೀನಿ ಅನ್ನೋ ಸ್ಥಿತಿ ಒಳಗೆ. ಸೊ ಅವೆರಡನ್ನ ನಾವು ಸ್ಲೀಪ್ ಆಗಿ ಬಿಟ್ರೆ ನಾವು ನಮ್ಮ ಆತ್ಮಸ್ಥಿತಿ ಒಳಗೆ ಇರ್ತೀವಿ. ಅಪ್ಪ ಹಿ ರಮೋ ಅಂತ ಮಹಾವೀರ್ ಹೇಳ್ತಾರೆ. ಆತ್ಮನಲ್ಲಿ ರಮಿಸುತ್ತದೆ ಅಂದ್ರೆ ವಿರಮಿಸುತ್ತದೆ, ಆನಂದಿಸುತ್ತದೆ. ಆ ಸ್ಥಿತಿಯೊಳಗೆ ಇದ್ದು ಬಿಡೋದ್ರಿ. ಅವಾಗ ನೋಡ್ರಿ, ಅವ್ರು ಓದ್ತಿವಲ್ಲ ನಾವು ಪುಸ್ತಕದೊಳಗೆ, 15 ದಿನ, ತಿಂಗಳಿಗೆ, 2 ತಿಂಗಳಿಗೆ, 3 ತಿಂಗಳಿಗೆ ಒಮ್ಮೆ ಎದ್ದು ಅರಣ್ಯದಿಂದ ಎದ್ದು ಬಂದು ಊಟಕ್ಕೆ ಬರ್ತಿದ್ರು ಆ ಊರೊಳಗಂತ. ಹಂಗ ಒಮ್ಮೆ ಕುಂತ ಬಿಟ್ರೆ ನಮಗ್ ಹೊರಗಿನ ಲೋಕ ಹೆಸರಾಗೋದು. ನಾನೇ ಕಣ್ಣಾರೆ ಕಂಡೇನ್ರಿ. ತಿರುಪತಿ ಒಳಗ ಧ್ಯಾನ ಕಾರ್ಯಕ್ರಮಕ್ಕೆ ಹೋದಾಗ ಒಬ್ರು ಕುಂತ್ರು. ಫಸ್ಟ್ ಡೇ ಧ್ಯಾನಕ್ಕೆ ಮಾರ್ನಿಂಗ್, 7th ಡೇ ಧ್ಯಾನ ಕಾರ್ಯಕ್ರಮ ಮುಗಿದ ಮೇಲೆ ಸ್ವತಃ ಗುರುಗಳು ಬಂದು ಎಬ್ಸೋವರೆಗೂ ಅವ್ರು ಕಂಟಿನ್ಯೂ ಧ್ಯಾನದಲ್ಲಿದ್ರು. ಇಷ್ಟಿಷ್ಟು ಗಾಡಿ ಬಂದಿದ್ದು ಮೇಡಮ್, ನಾವೇ ಕಣ್ಣಾರೆ ನೋಡಿದ್ವಿ. ಒಮ್ಮೆ ನೀವು ಎರಡು ಉಸಿರಿನ ಮತ್ತೆ ನೀವು ಸ್ಲಿಪ್ ಆಗಿ ಹೋಗ್ಬಿಟ್ರೆ ಆ ಲೋಕನೇ ನಿಮ್ದು. ಸೊ ಅದನ್ನ ಆನಂದಿಸಿ. ಅವಾಗ ನಿಮ್ಮ ದೇಹ ಇದು ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗ್ತದೆ. ನಿಮಗೆ ಎಷ್ಟು ವರ್ಷ ಬೇಕಾದ್ರೂ ಈ ದೇಹದಲ್ಲಿ ಇರಬಹುದು. ಅದು ಒಂದ್ ದಿವಸ ಕ್ಲಾಸ್ ಮಾಡೋಣ ಬೇಕಿದ್ರೆ. ನೀವು ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಈ ದೇಹದಲ್ಲಿ ಇರ್ಬೋದು. ಅಷ್ಟು ನಿಮ್ಮ ಆತ್ಮಶಕ್ತಿ ಇದೆ. ನಿಮ್ಮ ದೇಹವನ್ನ ಅಷ್ಟು ಆರೋಗ್ಯಪೂರ್ಣವಾಗಿ ಕಾಪಾಡ್ಕೊಳ್ಬಹುದು. ಮತ್ತೆ ಅದನ್ನ ನೆನ್ಪಿಟ್ಕೊಡ್ರಿ. ಆ ಸ್ಥಿತಿ ನೀವೇ ಪಡ್ಕೋಬೇಕು ಮೇಡಮ್. ಜಯಶ್ರೀ ಮೇಡಮ್. ಹಲೋ, ಅಂತ ಇಲ್ಲ ಮೇಡಮ್. ನೋ ಪ್ರಾಬ್ಲಮ್. ನಿಮ್ಗೆ ಸ್ಕ್ರೀನ್ ಮೇಲೆ ಬರ್ಬೇಕು ಅನ್ಸಿದ್ರೆ ಬನ್ನಿ, ಇಲ್ಲ ವಯಸ್ಸಲ್ಲೇ ಇರ್ಬೇಕು ಅಂದ್ರೆ ಇದ್ದು ಮಾತಾಡಿ. ಬಟ್ ಏನಂತೀರಿ ಮೇಡಮ್ ನಿಮಗೆ? ಓಕೆ, ಟ್ರೈ ಮಾಡೋದಿಲ್ಲ ಮೇಡಮ್, ಇದ್ದು ಬಿಡೋದು. ನೀವು ಬಾವ್ಯಾಗ ಜಿಗಿದ ಮೇಲೆ ವಾಪಸ್ ಜಿಗಿಬಾರ್ದಾಗಿತ್ತು ಅಂತ ವಾಪಸ್ ಬರಂಗಿಲ್ಲ. ನೀವು ಬರಂಗಿಲ್ಲ. ಅವಾಗ ಒನ್ಸ್ ಯು ಜಂಪ್ಡ್ ಇಲ್ಲ ಹೋಗೋದಕ್ಕೆ, ಅದ್ರ ಹೊರಗಡೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ ಸರ್. ಜಸ್ಟ್ ವಿ ಆರ್ ಪುಷಿಂಗ್ ಯು. ಎರಡು ಉಸಿರಿನ ಮಧ್ಯೆ ಹೋಗೋದಕ್ಕೆ. ಎಸ್, ವಿ ಆರ್ ಪುಷಿಂಗ್ ಯು. ನಾವು ನಿಮ್ಮನ್ನ ತಳ್ತಾ ಇದೀವಿ ಹೋಗಿ ಅಂತ ಗೈಡೆನ್ಸ್ ಕೊಟ್ಕೊಂಡು ಗೈಡಿಂಗ್ ಮಾಡ್ತಾ ನಿಮ್ಮನ್ನ ತಳ್ತಾ ಇದೀವಿ ಒಳಗೆ. ಹೋಗ್ಬೇಕಾದವ್ರು ನೀವು.
ಓಕೆ ಮೇಡಮ್. ಹಲೋ. ಓಕೆ ಸರ್. ಓಕೆ. ಓಕೆ, ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಕಾರ್ತಿಕ್, unmute yourself. Would you Good like to evening, say sir. anything? Yes, sir. Tell me. ಸರ್ ನಾ ದಿನ ಕೂಡ್ರುವಾಗ ನಮ್ಮ ಅಜ್ಜಾನು ತಗೊಂಡ್ ಕೂಡ್ತಾ ಇದೀನಿ ಸರ್ ಈ 3 ದಿವಸದಿಂದ. ಅದಕ್ಕೆ ಇವತ್ತು ಅವ್ರ ಅನುಭವ ಹೇಳೋರ್. ವೆರಿ ಗ್ರೇಟ್. ದಯವಿಟ್ಟು ಕೊಡು. ನಮಸ್ಕಾರ 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 ಸರ್. ನಮಸ್ಕಾರ ಸರ್. 3 ದಿವಸ ಆಯ್ತು ನಮ್ಮನ್ನ. ನಮಸ್ಕಾರ ಸರ್. ಓ, ಮೊಮ್ಮಗ ಅಜ್ಜ ಅವರಿಗೆ ಮೊಮ್ಮಗ ಗುರು ಆಗ್ಯಾನ ಸರ್. ಅವರಿಗೆ ಮೊಮ್ಮಗ ಗುರು ಆಗ್ಯಾನ. ಯಾವ್ದು ಅಜ್ಜಾಗ ಮೊಮ್ಮಗ್ ಬರೋಯ್ತು ಸರ. ಅಜ್ಜಾಗ ಮೊಮ್ಮಗ್ ಕಲ್ಸಾಕದಾರೆ. ಎಸ್ ಎಸ್ ಎಸ್, ಪ್ಲೀಸ್ ಹೇಳ್ರಿ. ಅದಕ್ಕ ನಿಮ್ ಧ್ಯಾನ ಬದ್ದಲ್ ನಮ್ ಜ್ಞಾನ ಕಾರ್ತಿಕ್ ಸ್ವಲ್ಪ ಮೈಕ್ ಸಮೀಪ ಇಡಿ ಸರ್ ಅಜ್ಜ ಅವರಿಗೆ. ಹೇಳ್ರಿ ಸರ್. ನಿಮ್ ಧ್ಯಾನದ ಬದ್ದಲ್ ನಮ್ಗೆಲ್ಲಾ ಸವಿಸ್ಕಾರ ಚಲೋ ಐತ್ರಿ, ಅನುಭವ ಐತಿ. ಹಿಂಗ ನಾವು ಮುಂದ್ ಕಂಟಿನ್ಯೂ ಮಾಡ್ತೇವೆ. ಜೈದಿನ ಮುಂದ್ ಮತ್ತೆ 2 ದಿವಸ ಆದ ನಂತರ ಮತ್ತೆ ಏನ್ ಅನುಭವ ಆಯ್ತು ಅದು ಹೇಳ್ತೇವ್ರಿ. ಕಂಟಿನ್ಯೂ. ಇಷ್ಟು ಅದ್ಭುತ ನಿಮಗ್ ವಿದ್ಯೆ ಸಿಕ್ಕತ್ತಿದ್ದು, ನೀವು ಊರಿಗೆ ಹೋದ್ಮೇಲೆ ಇದನ್ನ ಕಂಟಿನ್ಯೂ ಮಾಡ್ರಿ ಪ್ಲೀಸ್. ಹೌದು ಕಂಟಿನ್ಯೂ ಮಾಡ್ತೇವೆ ಸರ್. ಓಕೆ, ಇನ್ನು ಬಿಡ್ಬೇಡ್ರಿ ಇದನ್ನ. ಇದ್ ಹಂಗ ಹಬ್ಬಬೇಕ್ರಿ ಇದು ಬಳ್ಳಿ. ನಾವು ಇಲ್ಲೇ ಪಕ್ಕದಲ್ಲಿ ನಸಲಾಪುರ ರೀ. ಓಕೆ ಓಕೆ, ಊರಿಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ರಿ ಪ್ಲೀಸ್. ಮಾಡ್ತೇವೆ. ಓಕೆ, ಥ್ಯಾಂಕ್ ಯು ಸರ್. Thank ಥ್ಯಾಂಕ್ you, ಯು ಕಾರ್ತಿಕ್. Yes. ಓಕೆ, ಎನಿ ಕ್ವೆಶ್ಚನ್? No. ಓಕೆ, ನೈಸ್. ಓಕೆ ಫ್ರೆಂಡ್ಸ್, ಮತ್ತೆ ಯಾರಾದ್ರೂ ಅನುಭವಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳ್ಬೋದು. ಏನು ಇಲ್ಲ ಅಂದ್ರೆ ಇವತ್ತಿನ ಸೆಷನ್ ಕ್ಲೋಸ್ ಮಾಡೋಣ. ನಿಮ್ಗೆ ಗೊತ್ತಿದೆ ವಾಟ್ಸ್ಆಪ್ ಗ್ರೂಪ್, ಹೊಸಬರು ಯಾರಾದ್ರೂ ಇದ್ರೆ ದಯವಿಟ್ಟು ಆ ಗ್ರೂಪ್ ಅನ್ನ ಲಿಂಕ್ ಅನ್ನ ಕನೆಕ್ಟ್ ಮಾಡ್ಕೊಡ್ರಿ. ಆಮೇಲೆ ಬೆಳಗಿನ ಜಾವ ಧ್ಯಾನದಲ್ಲಿ ಸೇರೋಣ. ಈ ಪ್ರಕಂಪನೆಗಳು. ವಿನಯ್ ದೇಶಮುಖ್, ಪ್ಲೀಸ್ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು Hello, sir. ಮಾತಾಡಿ ಪ್ಲೀಸ್. Sir, my doubt is, sir, I want to. ಸ್ವಲ್ಪ ಜೋರಾಗಿ ಮಾತಾಡಿ. Sir, I want to know about third eye, sir. What is third eye and how we open that, sir? How about that? This is the process of opening. Okay, sir. ಈಗ ನೀವು ಇಲ್ಲಿ ವಾಟ್ಸ್ಆಪ್ ಗ್ರೂಪ್ ಇದೆ ಫ್ರೆಂಡ್ಸ್, ಇದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಇದಕ್ಕೆ ಜಾಯ್ನ್ ಆಗಿ ಗ್ರೂಪ್ ಅಲ್ಲಿ. ಅದು ಈಗೇನ್ ನೀವು ಇದಿರೋ ಇದೇ 2 ಉಸಿರಿನ ಮಧ್ಯೆ. ಈಗ ಅಶೋಕ್ ಕುಲಕರ್ಣಿ ಸರ್ ಹೇಳಿದಾರಲ್ಲ, ಆ 2 ಉಸಿರು ಸಮಸ್ಥಿತಿಗೆ ಬರ್ತಾವಂತ ಹೇಳಿದಾರಲ್ಲ, ಆ ಸಮಸ್ಥಿತಿಗೆ ಬಂದಾಗ ಇದು ಇಡ ಮತ್ತು ಪಿಂಗಳ, ಎಡಕಿಂದು ಇಡ ಮತ್ತು ಬಲ್ಕಿಂದು ಪಿಂಗಳ, ಅಥವಾ ಎಡಕಿಂದು ಬಲ್ಕಿಂದು ಉಸಿರು ಅಂತ ಇಟ್ಕೊಳ್ಳಿ. ಇವೆರಡು ಇಲ್ಲಿ ಭ್ರುಕುಟಿಯ ಮಧ್ಯೆ ಹೋಗಿ ಮರ್ಜ್ ಆದಾಗ, ಆ ಮರ್ಜ್ ಆದ ಸ್ಥಿತಿನಲ್ಲಿ ನಾವು ಉಸಿರಾಟ ಮಾಡ್ತಾ ಇದ್ರೆ ಅಲ್ಲಿ ಈ ತಲೆ ಈ ಸುತ್ತಳತೆ ಭಾಗ ಐತಲ್ಲ, ಅದ್ರ ನಡು ಥರ್ಡ್ ಐ ಇದೆ. ಇಲ್ಲಿ ಹಣೆ ಮೇಲೆ ಇಲ್ಲದು, ಶಿವನಿಗೆ ತೋರಿಸ್ತಾರೆ ಹಣೆ ಮೇಲೆ, ಬಟ್ ಇರೋದು ನಡು. ಅದು ಈ ಬ್ರಹ್ಮರಂಧ್ರ, ಈ ನೆತ್ತಿಯ ಭಾಗದಿಂದ ಏನ ಒಳಗ್ ಹೋಗ್ತೀವಲ್ಲ ಆ ಭಾಗದಲ್ಲಿ ಅಲ್ಲಿ ಒಂದು ಗ್ಯಾಪ್ ಐತೆ. ಉಸಿರು ಹೋಗಿ ಬರ್ತೈತಿ ನೋಡ್ರಿ. ನಾವು ಜೋರಾಗಿ ಏನಾದ್ರು ಮಾಡಿದ್ರ ಈಗ ಅಲ್ಲಿ ಟಚ್ ಆಗ್ತೈತಿ ನೋಡ್ರಿ, ಈ ಎಲುವು ಅಲ್ಲಿ ಹೋಗಿ ಟಚ್ ಆಗ್ತೈತಿ ನೋಡ್ರಿ. ಸೊ ಅಲ್ಲಿ ಒಂದು ಗ್ಯಾಪ್ ಐತಿ. ಆ ಗ್ಯಾಪ್ನಾಗ ಆ ಪೀನಿಯಲ್ ಗ್ಲೈಂಡ್ ಐತಿ. ಆ ಗ್ಲೈಂಡ್ ಒಳಗ ಅದು ಆಕ್ಟಿವೇಟ್ ಆದ ನಂತರ ನಿಮ್ಗ ಥರ್ಡ್ ಐ ನಿಧಾನ ಅದು 24 hours, ಅದು 360 angle ನಂಗ ಇಟ್ ಕ್ಯಾನ್ ಸಿ ಯುವರ್ ಪಾಸ್ಟ್ ಲೈಫ್, ಇಟ್ ಕ್ಯಾನ್ ಸಿ ಯುವರ್ ಫ್ಯೂಚರ್ ಲೈಫ್, ಇಟ್ ಕ್ಯಾನ್ ಸಿ ಬಿಯಾಂಡ್ ಎವ್ರಿಥಿಂಗ್, ಇಟ್ ಕ್ಯಾನ್ ಸಿ ಬಿಯಾಂಡ್ ದ ಅರ್ತ್, ಈವನ್ ಇನ್ ದ ಎಂಟೈರ್ ಯೂನಿವರ್ಸ್, ಎನಿವೇರ್. ಅದು ಥರ್ಡ್ ಐ. ಅದು ಸೊ ಅದನ್ನ ನೀವು ಈ ಶ್ವಾಸದ ಒಳಗೆ ಆಳವಾಗಿ ಮುಳುಗಿದಾಗ, ಈಗ ಅವರು ಕೊಪ್ಪಳದ ಜಯಶ್ರೀ ಮೇಡಮ್ ಕೇಳಿದ್ರಲ್ಲ, 2 ಉಸಿರಿನ ಮಧ್ಯೆ ಯಾವ ರೀತಿ ನಾವು ಸ್ಥಿತ, ಅಲ್ಲಿ ನಾವು ಒಳಗಡೆ ಹೋಗಿ ಮತ್ತೆ ಸ್ಥಿತಿಯೊಳಗೆ ಹೋದಾಗ ಇಟ್ ಓಪನ್ಸ್ ಆಟೋಮೆಟಿಕಲಿ. ನಿಮಗೆ ನೀವು ಕನಸು ನೋಡ್ತಿರಲ್ಲ ವಿನಯ್ ಅವರೇ. ಹಲೋ ಓಕೆ, ನೀವು ಕನಸು ನೋಡ್ತಿರಲ್ಲ? ಹೌದ್ರಿ. ಮತ್ತೆ ಕನಸು ಯಾವ ಕಣ್ಣಿಂದ ನೋಡ್ತೀರಿ ನಿಮ್ಗೆ ಗೊತ್ತಿದೆ? ಅದು ಆ ಟೈಮ್ ನಲ್ಲಿ ಗೊತ್ತಾಗಲ್ಲ ಸರ್, ಅನ್ಕಾನ್ಶಿಯಸ್ ಆಗಿರ್ತೀವಿ ಸರ್, ಗೊತ್ತಾಗಲ್ಲ ಸರ್. ಅದೇ ನಿಮ್ಮ ಥರ್ಡ್ ಐ. ಕನಸು ಕಾಣೋದು ನಿಮ್ ಥರ್ಡ್ ಐ. ಸೊ ಅವಾಗ ಫುಲ್ ರಿಲೀಫ್ ಆಗಿರ್ತೀರಿ ನೀವು.
ಫುಲ್ ಈಸಿ ಬ್ರೀದಿಂಗ್ ಇರ್ತೈತಿ. ಆ ಟೈಮ್ನಾಗ ಥರ್ಡ್ ಐ ಓಪನ್ ಆಗಿ ಕನಸು ಕಾಣ್ತೀವಿ. ಕನಸು ಅಂದ್ರೆ ಆಸ್ಟ್ರಲ್ ಟ್ರಾವೆಲ್ ಅದು. ಸೊ ಆ ಟ್ರಾವೆಲ್ ಅನ್ನ ನೀವು ಮಾಡಿದಾಗ ನಿಮಗೆ ಆ ಸ್ಥಿತಿ ಗೊತ್ತಾಗ್ತದೆ. ಆದ್ರೆ ನಿದ್ದೆ ಒಳಗೆ ನಿಮ್ಗೆ ಅರಿವು ಇಲ್ದಂಗ ಅದು ಓಪನ್ ಆಗ್ತೈತಿ. ಬಟ್ ಧ್ಯಾನದೊಳಗ ನಿಮ್ಗೆ ಎಚ್ಚರ ಇದ್ದ ಸ್ಥಿತಿ ಒಳಗೆ ಓಪನ್ ಆಗ್ತೈತಿ. ಒಮ್ಮೆ ನೀವು ಎಚ್ಚರ ಇದ್ದ ಸ್ಥಿತಿ ಒಳಗೆ ನೀವು ಓಪನ್ ಮಾಡಿದ್ರ ಎನಿ ಟೈಮ್ ನೀವು ಅದನ್ನ ಓಪನ್ ಮಾಡ್ಬೋದು. ಈವನ್ ನಾವು ವಿ ಆರ್ ಆಲ್ ಹ್ಯಾವಿಂಗ್ ಥರ್ಡ್ ಐ, ವಿ ಆರ್ ಆಲ್ ಶಿವ. ನಾವು ನಿದ್ದೆಯಲ್ಲಿದ್ದಾಗೂ ಅಂದ್ರೆ ಕಾನ್ಶಿಯಸ್ ಆಗಿ ನಿದ್ದೆಯಲ್ಲಿದ್ದಾಗೂ ನಾವು ಕನಸು ಕಾಣೋದನ್ನ ನೋಡ್ಬೋದು ಸರ್. ಅಂದ್ರೆ ಅದನ್ನ ವಿಟ್ನೆಸ್ ಆಗಿ ನೋಡ್ಬೋದು. ಕನಸು ಬಿಡ್ರಿ, ಥರ್ಡ್ ಐ ಓಪನ್ ಮಾಡ್ಕೊಂಡು ನಿಮ್ಗೆ ಏನ್ ಬೇಕು ಅದನ್ನ ನೋಡ್ರಿ. ಟ್ರೆಸರಿ ನಿಮ್ ಹತ್ರ ಐತಿ, ಸಣ್ಣ ಪುಟ್ಟ ಅಮೌಂಟ್ ಆಗಿ ಖರ್ಚು ಮಾಡ್ತೀರಿ. ದೊಡ್ಡ 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 ಇದನ್ನ ತಗೊಳ್ರಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ನಾಳೆ ಬೆಳಗಿನ ಧ್ಯಾನಕ್ಕೆ ಸೇರೋಣ, ಮತ್ತೆ ಸಂಜೆ ಧ್ಯಾನ ಆಸ್ ಇಟ್ ಈಸ್ 6:30ಕ್ಕೆ ಸೇರೋಣ. ನಿಮ್ಗೆ ಕಳಿಸಿರುವಂತ ವಿಡಿಯೋಗಳನ್ನ ಯಾರಿಗಾದ್ರೂ ಕಳಿಸ್ಬೇಕು ಅನ್ಸಿದ್ರೆ ಕಳಿಸ್ಬೋದು. ನಿಮ್ಗೆ ಈವನ್ ನಿನ್ನೆ ಆ ವಾಟರ್ ಎಕ್ಸ್ಪೆರಿಮೆಂಟ್ ವಿಡಿಯೋಗಳನ್ನ ಕೂಡ ಕಳಿಸಿದೀವಿ. ಅದನ್ನು ಕೂಡ ನಿಮ್ಗೆ ಬೇಕನ್ಸಿದವರಿಗೆ ಹಂಚ್ಕೊಳ್ಬಹುದು. ಸೊ ಅವರಿಗೆ ನಿಮ್ಗೆ ತಿಳಿದಷ್ಟು ಜ್ಞಾನವನ್ನ ಅವರಿಗೆ ನೀಡ್ತಾ ನೀವು ಇನ್ನೂ ಹೆಚ್ಚಿನ ಸ್ಥಿತಿ ಒಳಗೆ ನೀವು ಉನ್ನತಿ ಹೊಂದಬಹುದು ಅಂತ ವಿಶ್ ಮಾಡ್ತಾ ಥ್ಯಾಂಕ್ ಯು ಫ್ರೆಂಡ್ಸ್. ಮೇಡಮ್ ಮತ್ತೆ ಕೇಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೇಳಿ ಮೇಡಮ್. ಅನ್ಮ್ಯೂಟ್ ಯುವರ್ ಸೆಲ್ಫ್. ಜಯಶ್ರೀ ಮೇಡಮ್ ಕೈ ಎತ್ತಿದ್ರಿ, ಪ್ರಶ್ನೆ ಕೇಳ್ತೀರಾ ಅಥವಾ ಏನಾದ್ರು ಹೇಳ್ತೀರಾ ಅಥವಾ ಹಾಗೆ ಟಚ್ ಆಯ್ತಾ ಕೈ? ಗೊತ್ತಾಗ್ಲಿಲ್ಲ, ಮಾತಾಡಿ. ಹಲೋ ಸರ್. ಹಾ ಮಾತಾಡಿ ಪ್ಲೀಸ್. ಈಗ ನಾವು ನೀರಿಗೆ ಯಾವ ರೀತಿ ಎನರ್ಜಿ ಕೊಡ್ಬೇಕು ಅನ್ನೋ ಸ್ವಲ್ಪ ಹೇಳ್ತೀರಿ? ನೀವು ಎನರ್ಜಿ ಕೊಡೋದಂದ್ರೆ ಮೇಡಮ್, ನಾವು ಏನು ಪ್ರಕಂಪನ ಸ್ಥಿತಿ ಒಳಗೆ ಇರ್ತಿದ್ದೋ ಅದು ಆಟೋಮೆಟಿಕ್ ಎನರ್ಜಿ ತಗೊಳ್ತೈತೆ. ನೀವು ಅಡಿಗೆ ಮಾಡುವಾಗ ಪವಿತ್ರ ಭಾವದಿಂದ ಅಡಿಗೆ ಮಾಡ್ಬೋದು. ಧ್ಯಾನ ಮಾಡಿದ ನಂತರ ಪವಿತ್ರ ಮನಸ್ಥಿತಿಯಿಂದ ಅಡಿಗೆ ಮಾಡ್ಬೋದು. ನೀವು ನೀರನ್ನು ಮುಟ್ಟಿದಾಗ ಪವಿತ್ರ ಮನಸ್ಥಿತಿಯಿಂದ ಮುಟ್ಬೋದು. ಇನ್ನು ಪ್ರಾಕ್ಟಿಕಲಿ ಸಾಕಷ್ಟು ನೀರಿನ ಎನರ್ಜಿ ಸ್ಕೇಲ್ ನಾವು ಮೆಜರ್ಮೆಂಟ್ ಮಾಡಿ ನೋಡಿದಾಗ ಸಾದಾ ನೀರು ಕೂಡ ಟಚ್ ಮಾಡಿದ್ರ ಎನರ್ಜಿ ಲೆವೆಲ್ ಹೆಚ್ಚಾದದ್ದನ್ನ ನಾವು ಬೆಂಗಳೂರು ಪಿರಮಿಡ್ ನೊಳಗ ವರ್ಷಕ್ಕೊಂದ್ಸಲ ನಡೆಯುವಂತ ಗ್ಲೋಬಲ್ ಫೆಡರೇಷನ್ ಆಫ್ ಸ್ಪಿರಿಚುವಲ್ ಸೈನ್ಸಸ್ ಅನ್ನುವಂತ ಒಂದು ಅದ್ಭುತ ಕಾರ್ಯಕ್ರಮದೊಳಗ ಸಾಕಷ್ಟು ವಿದೇಶಿ ವಿಜ್ಞಾನಿಗಳು ಬಂದು ಅದನ್ನ ಪ್ರಯೋಗ ಮಾಡಿ ತೋರಿಸಿದ್ದನ್ನ ನಾವೇ ಕಣ್ಣಾರೆ ಕಂಡಿದ್ದೀವಿ. ಜಸ್ಟ್ ನೀವು ಆ ಪವಿತ್ರ ಭಾವದಿಂದ ಅದನ್ನ ಮುಟ್ಟಿದ್ರೆ ಸಾಕು. ನಿಮ್ಗೆ ಹೇಳಿದ್ನಲ್ಲ, ಒಬ್ರು ನಮ್ಮ ಫ್ರೆಂಡ್ ನಾವು ಪ್ರಯಾಣ ಮಾಡುವಾಗ ಇಳಿದು ಅವ್ರಿಗೆ ಸಿಟ್ಟು ಬಂದಾಗ ಆ ಗ್ಲಾಸ್ ಮುಟ್ಟಿ ಅವರು ಶರ್ಬತ್ ಕುಡಿದ್ರಲ್ಲ, ಆದ್ರೆ ಮುಟ್ಟಿದ ಪ್ರಕಂಪನ ಇತ್ತಲ್ಲ, ಆ ಸರ್ವರ್ ಅದನ್ನ ಹಿಡಿದು ತೆಗೆದು ವಾಶ್ ಮಾಡ್ಕೊಂಡು ತಗೊಳ್ಳಿಕ್ ಹೋದ ಅವನ್ ಕೈಗೆ ಸಿಕ್ಕಾಗ ಅವನ್ಗೆ ಕೋಪ ಬಂದು ಹಿಚ್ಚಿಕ್ತ ಪ್ರಭಾವಿತ. ಸೊ ಆ ಶಕ್ತಿ ಆಟೋಮೆಟಿಕ್ ಆಗಿ ಫ್ಲೋ ಆಗಿರ್ತದೆ. ಅವ್ರೇನಾದ್ರು ಕೊಡ್ಬೇಕಂತಿರ್ಲಿಲ್ಲ, ಬಟ್ ಅದು ಆಟೋಮೆಟಿಕ್ ಆಗಿ ಅದ್ರಾಗ ಫ್ಲೋ ಆಗಿದೆ. ಹಾಗೆ ನಾವು ನಮ್ಮ ಎನರ್ಜಿನ ನಮ್ಮ ಮನೆ ಒಳಗೆ ತುಂಬಿಸಬಹುದು ಮೇಡಮ್. ಅವಾಗ ನಮ್ಮ ಮನೆ ಮಂತ್ರಾಲಯ ಆಗಿರ್ತದೆ. ನಮ್ಮ ದೇಹವೇ ದೇವಾಲಯ, ಮನವೇ ಮಂತ್ರಾಲಯ. ನಮ್ಮ ಮನಸ್ಸು ಮಂತ್ರಾಲಯ ಆದ್ರೆ ಮನೆ ಆ ಸ್ಥಿತಿ ಒಳಗೆ ನಾವಿರ್ಬೋದು ಮೇಡಮ್. ಓಕೆ ಮೇಡಮ್? ಓಕೆ ಸರಿ ಸರ್, ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಾಳೆ ಭೇಟಿ ಆಗೋಣ ಬೆಳಗಿನ ಧ್ಯಾನ ಮತ್ತು ಸಂಜೆ ಮೆಡಿಟೇಷನ್ ಪ್ರೋಗ್ರಾಮ್.